ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬಾನೇ ಡಿಫರೆಂಟ್ ಆದ ನನಗೆ ತುಂಬಾನೇ ಇಷ್ಟವಾಗಿದ್ದ ಒಂದು ಮೂವಿಯನ್ನು ತಂದಿದ್ದೀನಿ. ಇದು ಆಕ್ಷನ್ ಮೂವಿಯಲ್ಲೇ ಗುಡ್ ಫೀಲಿಂಗ್ಸ್ ಅನ್ನು ಕೊಡುವ ಮೂವಿ. ಒಬ್ಬ ಕ್ರೂರವಾದ ಅಸಾಸಿನ್ ಇರ್ತಿದ್ದಾನೆ. ಅವನೇನೆ ಈ ಮೂವಿಯ ಹೀರೋ. ಒಬ್ಬ ದೊಡ್ಡ ಬಾಸ್ಗೆ ಅಸಿಸ್ಟೆಂಟ್ ಆಗಿ ಇರ್ತಾನೆ. ಸೊ ಆ ಬಾಸ್ ಅವ್ರು ಯಾರನ್ನ ಸಾಯಿಸೋದಕ್ಕೆ ಹೇಳ್ತಾರೋ ಅಂತವರನ್ನು ಕ್ರೂರವಾಗಿ ಸಾಯಿಸಿ ಬರ್ತಿರ್ತಾನೆ ನಮ್ಮ ಹೀರೋ. ಹೀಗಿರ್ಬೇಕಾದ್ರೆ ಅವನ ಲೈಫ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಕ್ರಾಸ್ ಆಗ್ತಾನೆ. ಅವನು ಹೀರೋವನ ಲೈಫ್ ಅಲ್ಲಿ ಏಂಜಲ್ ಆಗಿರ್ಬೇಕು. ಯಾಕೆಂದ್ರೆ ಹೀರೋವನ ಲೈಫ್ ಟೋಟಲ್ ಆಗಿ ಚೇಂಜ್ ಆಗುತ್ತೆ. ಅಷ್ಟು ದೊಡ್ಡ ಗ್ಯಾಂಗ್ಸ್ಟರ್, ಅಷ್ಟು ದೊಡ್ಡ ಅಸಾಸಿನ್ ಆಗಿ ಇರ್ತಾ ಇದ್ದ ಹೀರೋ ಆ ಹುಡುಗ ಅವನ ಲೈಫ್ ಅಲ್ಲಿ ಬಂದ ಮೇಲೆ ರೋಡ್ ಅಲ್ಲಿ ಸ್ಟ್ರೀಟ್ ಫುಡ್ ಅಂಗಡಿಯನ್ನು ಓಪನ್ ಮಾಡ್ತಾನೆ. ಆದ್ರೆ ಇವನ ಪಾಸ್ಟ್ ಎಲ್ಲ ಇವನನ್ನು ಸುಮ್ನೆ ಬಿಡುತ್ತಾ. ಸೊ ರೌಡೀಸ್, ಡಾನ್ ಗಳೆಲ್ಲ ಇವನನ್ನು ಹುಡುಕಿ ಬರ್ತಾರೆ. ಅವರನ್ನೆಲ್ಲ ಹೇಗೆ ಮೇಂಟೈನ್ ಮಾಡಿದ ಫೈನಲ್ ಆಗಿ ನಮ್ಮ ಹೀರೋವನ ಲೈಫ್ ಸೌಂದರ್ಯವಾಗಿ ಚೇಂಜ್ ಆಯ್ತು ಇಲ್ವೋ, ಆರಾಮದ ಲೈಫ್ ಅನ್ನು ಬದುಕೋದಕ್ಕೆ ಶುರು ಮಾಡಿದ್ನೋ ಇಲ್ವೋ ಅನ್ನೋದನ್ನ ನಮಗೆ ಅದ್ಭುತವಾಗಿ ಹೇಳಿರುವ ಮೂವಿನೇ ಮಿಸ್ಟರ್ ಅಸಾಸಿನ್. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಟೈವಾನ್ ಅನ್ನುವ ಒಂದು ಸಿಟಿಯನ್ನು ನಮಗೆ ತೋರಿಸ್ತಾರೆ. ಅದು ಸಿಕ್ಕಾಪಟ್ಟೆ ಜೋರಾಗಿ ಲೈಟ್ ಹೊರಿತಿರುತ್ತೆ. ಅದ್ರ ಕೆಳಗಡೆನೆ ಜನರೆಲ್ಲ ತುಂಬಾನೇ ಹರಿಬರಿಯಾಗಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಆದ್ರೆ ಒಂದು ಸಿಟಿಯಲ್ಲಿ ಎಷ್ಟಕ್ಕೆಷ್ಟು ಬ್ರೈಟ್ ಆಗಿ ಲೈಟ್ ಹೊರಿತಿರುತ್ತೋ ಅದೇ ಅಷ್ಟು ಡಾರ್ಕ್ ಆದ ಸೈಡ್ ಇರುತ್ತೆ ಅಲ್ವಾ. ಅಂತಹದೊಂದು ಕತ್ತಲೆಯಲ್ಲಿ ಆ ಊರಿನ ರೌಡಿ ಹುಡುಗರು ಅಂದ್ರೆ ಕಳ್ಳರುಗಳೆಲ್ಲ ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಆ ಕಳ್ಳರೆಲ್ಲ ಇವತ್ತು ಹೋಗಿ ಒಂದು ಜಾಗದಿಂದ ಕದ್ದು ಬಂದ ಹಣದ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಕಳ್ಳ, ಇವತ್ತು ನಾವು ಒಂದು ಜೋರಾದ ಸ್ಪಾಟ್ ಅಲ್ಲಿ ಕೈ ಮಾಡಿದೀವಿ, ಇದು ಯಾವತ್ತೂ ನನ್ನ ಕೈಯಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಇವರ ಗ್ಯಾಂಗ್ ಅನ್ನು ಸೇರಿದ ಇನ್ನೊಬ್ಬ ಹುಡುಗ ಕೂಡ ಜಾಗಕ್ಕೆ ಬಂದು ಸೈಲೆಂಟ್ ಆಗಿ ನಿಂತ್ಕೊತಾನೆ. ಅವನ ಮುಖವನ್ನು ನೋಡಿದ್ರೇನೆ ಗೊತ್ತಾಗ್ತಿದೆ ಏನು ಪ್ರಾಬ್ಲಮ್ ಜೊತೆಗೇನೆ ಬಂದಿದ್ದಾನೆ ಹುಡುಗ ಅಂತ. ಹಾಗೆ ಬಂದು ಇವ್ರುಗಳ ಮುಂದೆ ನಿಂತಿರ್ತಾನೆ. ಇವ್ರುಗಳು ಅವನನ್ನು ನೋಡ್ಬಿಟ್ಟು ಏನಾಯ್ತು, ಮಾತಾಡೋ, ಬಾಯ್ ಬಿಟ್ಟು ಮಾತಾಡೋ ಅಂತ ಹೇಳ್ತಿರ್ತಾರೆ. ಆವಾಗ ಅಲ್ಲಿಗೆ ಬಂದು ನಿಂತಿರುವ ಹುಡುಗನ ಎದೆಯನ್ನ ತೂತ್ ಮಾಡ್ಕೊಂಡು ಒಂದು ಚಾಕು ಹೊರಗಡೆ ಬರುತ್ತೆ. ಏನು ಅಂತ ನೋಡಿದ್ರೆ ಹಿಂದೆಯಿಂದ ಯಾವನೋ ಅವನನ್ನು ಚುಚ್ಚಿದಾನೆ ಅನ್ಸುತ್ತೆ. ಅಷ್ಟೇ ಆ ಹುಡುಗ ಆ ಜಾಗದಲ್ಲಿ ಕೆಳಗಡೆ ದುಪ್ ಅಂತ ಬಿದ್ದು ಸಾಯ್ತಾನೆ. ಅದು ಮಾತ್ರ ಇಲ್ಲ, ಆ ವ್ಯಕ್ತಿ ಅಲ್ಲಿದ್ದ ಗ್ಯಾಂಗ್ ಮೆಂಬರ್ಸ್ ಎಲ್ಲರನ್ನು ಚುಚ್ಚಿ ಸಾಯಿಸ್ತಾನೆ. ಕ್ರೂರವಾಗಿ ಎಲ್ಲರನ್ನು ಕೊಂದಾಕ್ತಾನೆ. ಅವನು ಎಲ್ಲರನ್ನು ಸಾಯಿಸೋ ರೀತಿಯಲ್ಲಿ ಗೊತ್ತಾಗ್ತಿದೆ ಅವನೊಬ್ಬ ದೊಡ್ಡ ಅಸಾಸಿನ್ ಅಂದ್ರೆ ಪ್ರೊಫೆಷನಲ್ ಮರ್ಡರರ್ ಅಂತ. ಹಾಗೆ ಆ ಜಾಗದಲ್ಲಿ ಇದ್ದಿದ್ದ ಎಲ್ಲರನ್ನು ಕೊಂದ್ಬಿಟ್ಟು ಅವ್ರುಗಳು ಕಷ್ಟಪಟ್ಟು ಕದ್ದು ತಂದಿರ್ತಾರೆ ಅಲ್ವಾ ಹಣ, ಅದನ್ನು ಈಸಿಯಾಗಿ ಅಲ್ಲಿಂದ ಲೂಟಿ ಮಾಡಿ ತಗೊಂಡು ಹೋಗ್ತಾನೆ. ಇವನೇನಿ ಈ ಮೂವಿಯ ಹೀರೋ. ಇವನ ಹೆಸರು ಲಾಂಗ್. ಅದರ ನಂತರ ಹೀರೋ ಆ ಬ್ಯಾಗ್ ಅನ್ನು ತಗೊಂಡು ಡೈರೆಕ್ಟ್ ಆಗಿ ಮಾಫಿಯಾದ ಹೆಡ್ ಕ್ವಾರ್ಟರ್ಸ್ ಗೆ ಬರ್ತಾನೆ. ಅಲ್ಲಿರುವ ಅವನ ಬಾಸ್ ಹತ್ರನೇ ಆ ಬ್ಯಾಗ್ ಅನ್ನು ಕೊಡ್ತಾನೆ. ಹೀರೋ ಈ ಬಾಸ್ ಹತ್ರನೇ ಕೆಲಸ ಮಾಡ್ತಿದ್ದಾನೆ ಅನ್ಸುತ್ತೆ. ಸೊ ಆ ಬಾಸ್ ನಮ್ಮ ಹೀರೋಗೆ ಅವನ ಪಾಸ್ಪೋರ್ಟ್, ವೀಸಾ ಅಂತ ಎಲ್ಲವನ್ನು ಕೊಟ್ಟು ನಿನ್ನ ನೆಕ್ಸ್ಟ್ ಮಿಷನ್ ಜಪಾನ್ಗೆ ಹೋಗ್ಬೇಕು, ಅಲ್ಲಿನೇ ನಮಗೆ ದೊಡ್ಡ ಎನಿಮಿ ಇರ್ತಿದ್ದಾನೆ, ಅವನನ್ನ ಕೊಂದಿದ ತಕ್ಷಣವೇ ಹೊರಟು ನೀನು ಮತ್ತೆ ರಿಟರ್ನ್ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಏನನ್ನು ಮಾತಾಡದೆ ಆ ಪಾಸ್ಪೋರ್ಟ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ನಮ್ಮ ಹೀರೋ ಒಬ್ಬ ಇಂಟ್ರೋವರ್ಟ್ ಅನ್ಸುತ್ತೆ, ಜಾಸ್ತಿ ಮಾತಾಡೋದಿಲ್ಲ. ಆದ್ರೆ ಕೆಲಸ ಅಂತ ಬಂದ್ಬಿಟ್ರೆ ಯಾವದನ್ನು ಬಿಡೋದಿಲ್ಲ, ಕ್ಲೀನ್ ಆಗಿ ಕೆಲಸ ಮಾಡಿ ಮುಗಿಸ್ತಾನೆ. ಅದೇ ತರ ಬಾಸ್ ಅವರನ್ನು ನೋಡಿದ್ರೆ ನಮ್ಮ ಹೀರೋವನನ್ನ ನಂಬಿನೇ ಎಲ್ಲ ಕೆಲಸವನ್ನ ಅವನ ಕೈಗೆನೆ ಹ್ಯಾಂಡ್ ಓವರ್ ಮಾಡ್ತಾರೆ, ದೊಡ್ಡ ದೊಡ್ಡ ಕೆಲಸಗಳನ್ನ. ಅದಕ್ಕೆ ತಕ್ಕಿದ ಹಾಗೆ ನಮ್ಮ ಹೀರೋ ಕೂಡ ಬಾಸ್ ಅವರಿಗೆ ತುಂಬಾನೇ ಮರ್ಯಾದೆಯಿಂದ ಇರ್ತಾನೆ. ಹಾಗಿರುವ ಹೀರೋ ಇವಾಗ ಡೈರೆಕ್ಟ್ ಆಗಿ ಜಪಾನ್ಗೆ ಬಂದು ಇಳಿದು ಆ ಬಾಸ್ ಅವರ ಎನಿಮಿ ಇರ್ತಿದ್ದಾನಲ್ಲ ಅವನ ಹೆಸರು ವಾಡಾ. ಆ ವಾಡಾ ಇರುವ ಜಾಗವನ್ನ ಹೀರೋ ಕಂಡಿಡಿದು ಬಿಡ್ತಾನೆ. ಅವನನ್ನು ನೋಡಿದ್ರೆ ಒಂದು ಪಬ್ಬಲ್ ಇರ್ತಾನೆ. ಅವನ ಹುಡುಗರೆಲ್ಲ ಅವನನ್ನ ಸುತ್ತ ಇರ್ತಾರೆ. ಸೊ ಇದನ್ನ ನೋಡಿದ ನಮ್ಮ ಹೀರೋ ಈ ಜಾಗ ಕಂಫರ್ಟಬಲ್ ಆಗಿ ಇರ್ತಿದೆ ಅಂತ ಅನ್ಕೊಂಡು ಅವನ ಹತ್ರ ಇರುವ ಚಾಕುವನ್ನ ಕೆಳಗಡೆ ಇಳಿಸಿ ನಿಧಾನಕ್ಕೆ ಆ ವಾಡಾ ಹುಡುಗರಿಗೆ ಯಾರಿಗೂ ಏನುವೇ ಗೊತ್ತಾಗದೆ ಇರೋ ರೀತಿ ಸೈಲೆಂಟ್ ಆಗಿ ಆ ವಾಡ ಅವನ ಪಕ್ಕಕ್ಕೆ ಹೋಗಿ ಅವನನ್ನ ಚಾಕುನಿಂದ ಚುಚ್ಚೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆ ವಾಡಾನು ಏನು ಸಾಮಾನ್ಯವಾದ ಡಾನ್ ಇಲ್ಲ. ಹೀರೋ ಅಟ್ಯಾಕ್ ಮಾಡೋದಕ್ಕೆ ಬರೋದನ್ನ ನೋಡಿ ಅವನನ್ನ ತಡೆದು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ತಕ್ಷಣ ಇದನ್ನ ಅವನ ಹುಡುಗರೆಲ್ಲ ನೋಡ್ಬಿಡ್ತಾರೆ. ಅಷ್ಟೇ ನಮ್ಮ ಹೀರೋವನ್ನ ಹಿಡಿದು ಬಿಡ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋವನ್ನ ಚೀಲಕ್ಕೆ ಹಾಕಿ ಕಟ್ಟಿ ಹಾಕಿ ಆ ವಾಡ ಅವನ ಹುಡುಗರು ರಪ ರಪ ಅಂತ ಹೊಡಿತಿರ್ತಾರೆ. ಆಕ್ಚುಲಿ ಅವರುಗಳ ಪ್ಲಾನ್ ಅವನನ್ನ ಸರಿಸರಿಯಾಗಿ ಹೊಡೆದು ಅವನಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸೋದೆ. ಆವಾಗ ಆ ಜಾಗದಲ್ಲಿ ಕೋಟ್ ಶೂಟ್ ಅನ್ನು ಹಾಕೊಂಡು ವಾಡ ಅವನು ನಿಂತಿರ್ತಾನೆ. ಆವಾಗ ವಾಡ ಅವನ ಹುಡುಗರಲ್ಲಿ ಒಬ್ಬ ಬ್ಲಾಕ್ ಶೀಪ್ ಆಗಿ ಚೇಂಜ್ ಆಗಿ ವಾಡಾಗೆ ಚಾಕುನಿಂದ ಚುಚ್ಚುತ್ತಾನೆ. ಅಷ್ಟೇ ಈ ಗ್ಯಾಂಗ್ ಏನು ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣ ಆ ಬ್ಲಾಕ್ ಶಿಪ್ ಹುಡುಗನನ್ನ ಹಿಡಿದು ಎಲ್ಲರೂ ಹೊಡೆಯೋದಕ್ಕೆ ಶುರು ಹಚ್ಕೋತಾರೆ. ಈ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಚೀಲದ ಜೊತೆಗೇನೆ ಕೆಳಗಡೆ ಬಿದ್ದು ಹೇಗಾದ್ರೂ ಇವರ ಹತ್ರ ಇಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಗೆದ್ದು ಬಿದ್ದು ಓಡಿ ಹೋಗ್ತಿರ್ತಾನೆ. ಆದ್ರೆ ಆ ವಾಡ ಇನ್ನ ಸತ್ತಿಲ್ಲ ಅನ್ಸುತ್ತೆ. ಓಡಿ ಹೋಗ್ತಾ ಇರುವ ನಮ್ಮ ಹೀರೋವನ್ನ ನೋಡಿ ಗನ್ನಿಂದ ಏಮ್ ಮಾಡಿ ಶೂಟ್ ಮಾಡ್ತಾನೆ. ಅದರಲ್ಲಿ ನಮ್ಮ ಹೀರೋವನ ಹೊಟ್ಟೆಗೇನೆ ಗೇಟ್ ಬಿದ್ದು ಬಿಡುತ್ತೆ. ಆದ್ರೂ ಬಿಡದೆ ನಮ್ಮ ಹೀರೋ ಓಡಿ ಹೋಗ್ತಿರ್ತಾನೆ. ಆದ್ರಿಂದ ಹಿಂದೆನೆ ಅವನನ್ನು ಚೇಸ್ ಮಾಡಿ ತುಂಬಾ ಹುಡುಗರು ಓಡಿ ಬರ್ತಿರ್ತಾರೆ. ಇದ್ರು ಈ ಕಡೆ ನಮ್ಮ ಹೀರೋ ಅಲ್ಲಿರುವ ಕಂಟೈನರ್ ಲಾರಿಗೆ ಹತ್ತಿ ಹೌಸ್ಕೊಂಡು ಆ ಹುಡುಗರ ಹತ್ರ ಇಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅದರ ನಂತರ ನಮ್ಮ ಹೀರೋ ಎಲ್ಲಿಗೆ ಬರ್ತಾನೆ ಅಂದ್ರೆ ಜಪಾನ್ ಅಲ್ಲಿ ತುಂಬಾನೇ ವಸ್ಟ್ ಆಗಿರುವ ಏರಿಯಾ, ಬಿಲ್ಡಿಂಗ್ಸ್ ಎಲ್ಲ ಹೊಡೆದೋಗಿರುತ್ತೆ. ಅಲ್ಲಿ ನೋಡಿದ್ರೆ ಎಲ್ಲಾ ಮನೆಗಳು ತುಂಬಾನೇ ವಸ್ಟ್ ಆಗಿರುತ್ತೆ. ಅದ್ರ ಒಳಗಡೆನೆ ರೆಡ್ ಲೈಟ್ ಏರಿಯಾ ಕೂಡ ರನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಇವಾಗ ಹೀರೋಗೆ ಚೆನ್ನಾಗಿ ಏಟ್ ಆಗಿರೋದ್ರಿಂದ ಒಂದು ಜಾಗದಲ್ಲಿ ಕೂತು ಚೆನ್ನಾಗಿ ರೆಸ್ಟ್ ಮಾಡ್ತಿರ್ತಾನೆ. ಸೊ ಈ ರೀತಿ ಆ ಜಾಗದಲ್ಲಿ ನಮ್ಮ ಹೀರೋ ತುಂಬಾನೇ ಕಷ್ಟ ಪಡ್ತಿರೋದನ್ನ ಆ ಜಾಗದಲ್ಲಿ ಇರ್ತಿರುವ ಒಬ್ಬ ಚಿಕ್ಕ ಹುಡುಗ ನೋಡ್ಬಿಡ್ತಾನೆ. ಸೊ ತಕ್ಷಣ ಒಂದು ನೀರಿನ ಬಾಟಲ್ ಅನ್ನು ತಂದು ನಮ್ಮ ಹೀರೋ ಕೈಗೆ ಕೊಡ್ಬೇಕಾದ್ರೆ ನಮ್ಮ ಹೀರೋ ಫಟ್ ಅಂತ ಬಾಟಲ್ ಅನ್ನ ಕಿತ್ತು ಗಡಕ್ ಗಡಕ್
ಅಂತ ನೀರನ್ನು ಕುಡಿತಿರ್ತಾನೆ. ಆ ಗ್ಯಾಪ್ ಅಲ್ಲಿ ಹುಡುಗ ಮತ್ತೆ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲಿ ರಿಟರ್ನ್ ನಮ್ಮ ಹೀರೋ ಹತ್ರ ಬಂದು ತುಂಬಾನೇ ಮೆಡಿಸಿನ್ಸ್ ಬ್ಯಾಂಡೇಜ್ ಅಂತ ಕೆಳಗಡೆ ಹಾಕ್ತಾನೆ. ತಕ್ಷಣ ಹೀರೋನ ಅವನ್ನೆಲ್ಲ ತಗೊಂಡು ಅವನ ಹೊಟ್ಟೆಗೆ ಆಗಿರುವ ಗಾಯಕ್ಕೆ ಔಷಧಿಯನ್ನ ಅಪ್ಲೈ ಮಾಡಿ ಬ್ಯಾಂಡೇಜ್ ಅನ್ನ ಹಾಕುತ್ತಾನೆ. ಆಮೇಲೆ ಮತ್ತೆ ನಮ್ಮ ಹೀರೋ ಟಯರ್ಡ್ ಆಗಿ ಆ ಜಾಗದಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಆ ಚಿಕ್ಕ ಹುಡುಗ ನಮ್ಮ ಹೀರೋ ಹತ್ರ ಓಡಿ ಬಂದು ವೆಜಿಟೇಬಲ್ಸ್ ಅನ್ನ ನಮ್ಮ ಹೀರೋ ಹತ್ರ ಹಾಕ್ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಹೀರೋಗೆ ಆ ಹುಡುಗನನ್ನು ನೋಡ್ಬೇಕಾದ್ರೆ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಯಾರು ಈ ಹುಡುಗ, ನಮಗೆ ಯಾಕೆ ಈ ರೀತಿ ಹೆಲ್ಪ್ ಅನ್ನ ಮಾಡ್ತಿರ್ಬೇಕು ಅಂತ ಯೋಚನೆ ಮಾಡಿ ಹಾಗೆ ನಿಧಾನಕ್ಕೆ ಮೇಲೆದ್ದು ಮುಂದೆ ನಡೆದು ಬರ್ಬೇಕಾದ್ರೆ ಅಲ್ಲಿ ಹೊಡೆದೋಗಿರುವ ಒಂದು ಮನೆಯನ್ನ ಕಂಡುಹಿಡಿತಾನೆ. ಆಕ್ಚುಲಿ ನಮ್ಮ ಹೀರೋ ವಾಡ ಹತ್ರ ಸಿಗೋಕೋಬೇಕಾದ್ರೆ ಅವನ ಗ್ಯಾಂಗ್ ಹುಡುಗರು ನಮ್ಮ ಹೀರೋನ ಪಾಸ್ಪೋರ್ಟ್ ಅನ್ನ ಕಿತ್ಕೊಂಡು ಅದಕ್ಕೆ ಬೆಂಕಿ ಇಟ್ಟು ಸುಟ್ಟಾಕ್ಬಿಟ್ರು. ಆದ್ರಿಂದ ಮತ್ತೆ ನಮ್ಮ ಹೀರೋ ಅವನ ಕೈಯಲ್ಲಿ ತಾಯ್ವಾನ್ಗೆ ರಿಟರ್ನ್ ಹೋಗೋಕೆ ಆಗಲ್ಲ. ಸೊ ಮತ್ತೆ ಪಾಸ್ಪೋರ್ಟ್ ಸಿಗೋವರೆಗೂ ಈ ಊರಲ್ಲಿ ನಾವು ಸರ್ವೈವ್ ಅನ್ನ ಮಾಡೋಣ ಅಂತ ಡಿಸಿಷನ್ ತಗೊಂಡು ಸ್ಟೇ ಆಗ್ತಾನೆ ಹೀರೋ. ಆಮೇಲೆ ಆ ಚಿಕ್ಕ ಹುಡುಗ ಕೊಟ್ಟಿದ್ದ ವೆಜಿಟೇಬಲ್ಸ್ ಅನ್ನ ಯೂಸ್ ಮಾಡಿ ಆ ಚಿಕ್ಕ ಹುಡುಗ ಮತ್ತೆ ನಮ್ಮ ಹೀರೋ ಇಬ್ಬರು ಒಟ್ಟಿಗೆ ಸೇರಿ ಅಡುಗೆಯನ್ನ ಮಾಡಿ ಸೂಪ್ ಅನ್ನ ಮಾಡಿ ಕುಡಿತಾರೆ. ಸೊ ಈ ರೀತಿ ಸೂಪ್ ಅನ್ನ ಕುಡಿತಿರ್ಬೇಕಾದ್ರೆ ನಮ್ಮ ಹೀರೋ ಆ ಚಿಕ್ಕ ಹುಡುಗನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಚಿಕ್ಕ ಹುಡುಗ ಚೈನೀಸ್ ಅಲ್ಲಿ ಮಾತಾಡ್ತಿರ್ತಾನೆ. ಅದಕ್ಕೆ ತಕ್ಷಣ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ಬಿಟ್ಟು ನಿನಗೆ ಹೇಗೆ ಚೈನೀಸ್ ಗೊತ್ತು ಅಂತ ಹುಡುಗನ ಹತ್ರ ಕೇಳ್ತಾನೆ. ಅದಕ್ಕೆ ಆ ಚಿಕ್ಕ ಹುಡುಗ ನನ್ನ ತಾಯಿಯವರು ತಾಯ್ವಾನ್ ಅಲ್ಲೇ ಹುಟ್ಟಿದ್ದು, ಆದ್ರಿಂದ ನನಗುವೆ ಚೈನೀಸ್ ಅರ್ಧಂಬರ್ಧ ಬರುತ್ತೆ. ಆವಾಗ ದೂರದಿಂದ ಒಬ್ಬಳು ಹುಡುಗಿ ಜೂನ್ ಎಲ್ಲಿದ್ಯಾ ನೀನು ಅಂತ ಕೂಗ್ತಿರ್ತಾರೆ. ಆವಾಗ ಈ ಚಿಕ್ಕ ಹುಡುಗ ಎದ್ದು ಅವರ ಹತ್ರ ಓಡಿ ಹೋಗ್ತಾನೆ. ಹಾಗಾದ್ರೆ ಆ ಚಿಕ್ಕ ಹುಡುಗನ ಹೆಸರೇ ಜೂನ್. ಆ ಲೇಡಿನೇ ಈ ಹುಡುಗನವರ ತಾಯಿ ಅನ್ಸುತ್ತೆ. ಅವರ ಹೆಸರು ಲಿಲ್ಲಿ. ಇವ್ರುಗಳು ಮಾತಾಡ್ತಿರೋದನ್ನ ನಮ್ಮ ಹೀರೋ ದೂರದಿಂದಾನೇ ನೋಡ್ತಿರ್ತಾನೆ. ಆವಾಗ ಅಮ್ಮ ಲಿಲ್ಲಿ ನಮ್ಮ ಚಿಕ್ಕ ಹುಡುಗನ ಹತ್ರ ನಿನ್ನನ್ನ ಎಲ್ಲೆಲ್ಲ ಹುಡುಕೋದು, ಬೇಗ ಹೋಗಿ ಆ ಡೀಲರ್ ಹತ್ರ ಇಂದ ನನಗೆ ಆ ವಿಷಯವನ್ನ ತಗೊಂಡು ಬಾ ಅಂತ ಹೇಳ್ತಾರೆ. ಅದೇ ತರ ಚಿಕ್ಕ ಹುಡುಗ ಕೂಡ ಅಮ್ಮನ ಹತ್ರ ಇಂದ ಹಣವನ್ನು ತಗೊಂಡು ಆ ಜಾಗವನ್ನ ಬಿಟ್ಟು ಓಡಿ ಹೋಗ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಹೀರೋಗೆ ಒಂದ್ ರೀತಿ ಡೌಟ್ ಆಗಿನೇ ಇರುತ್ತೆ. ಆದ್ರಿಂದ ಆ ಚಿಕ್ಕ ಹುಡುಗನನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ. ಏನನ್ನ ಅವನು ತಗೊಳ್ಳೋದಕ್ಕೆ ಹೋಗ್ತಿದ್ದಾನೆ ಅನ್ನೋದನ್ನ ನೋಡೋದಕ್ಕಾಗಿ. ಅದೇ ತರ ಈ ಕಡೆ ಆ ಚಿಕ್ಕ ಹುಡುಗ ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಒಬ್ಬ ಡ್ರಗ್ ಡೀಲರ್ ಹತ್ರ ಬಂದಿರ್ತಾನೆ. ಸೊ ಚಿಕ್ಕ ಹುಡುಗ ಅವನ ಹತ್ರ ಹಣವನ್ನು ಕೊಟ್ಟು ಡ್ರಗ್ ಅನ್ನು ತಗೊಂಡು ಡೈರೆಕ್ಟ್ ಆಗಿ ಮನೆಗೆ ಬರ್ತಾನೆ. ಸೊ ಇವಾಗ ನಮ್ಮ ಹೀರೋ ಅವನ ಡೌಟ್ ಕನ್ಫರ್ಮ್ ಆಗ್ಬಿಡ್ತಾ ಅಲ್ವಾ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಜೂನು ಡೈರೆಕ್ಟ್ ಆಗಿ ಮನೆಗೆ ಬಂದು ಅವನ ತಾಯಿ ಹತ್ರ ಡ್ರಗ್ ಅನ್ನ ಕೊಡ್ಬೇಕಾದ್ರೆ ಈ ಅಮ್ಮ ಅವರನ್ನ ನೋಡಿದ್ರೆ ಡ್ರಗ್ ಅಲ್ಲಿ ತುಂಬಾನೇ ಅಡಿಕ್ಟ್ ಆಗಿದ್ದಾರೆ ಅನ್ಸುತ್ತೆ. ಬೇಗ ಬೇಗ ಡ್ರಗ್ಸ್ ಎಲ್ಲವನ್ನು ಒಂದು ಇಂಜೆಕ್ಷನ್ ಗೆ ಫಿಲ್ ಮಾಡಿ ಅದನ್ನ ಅವರಿಗೆ ಹಾಕುತ್ತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಅಷ್ಟೇ ಹೀರೋವನ್ನ ನೋಡಿ ತುಂಬಾನೇ ಶಾಕ್ ಆಗಿದ್ದ ಅಮ್ಮ, ಯಾರು ನೀನು, ಏನಕ್ಕಾಗಿ ಈ ಜಾಗಕ್ಕೆ ಬಂದಿದೀಯಾ, ಏನಕ್ಕಾಗಿ ನನ್ನ ಮನೆ ಒಳಗಡೆ ಬಂದಿದೀಯಾ ಅಂತ ಅವರು ನಮ್ಮ ಹೀರೋವನ್ನ ನೋಡಿ ಜೋರಾಗಿ ಬಯೋಸ್ಟ್ರಲ್ಲಿ ನಮ್ಮ ಹೀರೋ ಅಮ್ಮ ಅವರನ್ನ ಹಿಡಿದು ದರ ದರ ಅಂತ ಎಳೆದು ಬಾತ್ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಅವರನ್ನ ಮಾತಾಡೋದಕ್ಕೇನೆ ಬಿಡದೆ ನೀರಿನ ಒಳಗಡೆ ಹಾಕಿ ಅಮ್ಮುಕ್ತಿರ್ತಾನೆ. ಅಷ್ಟೇ ಅದರಲ್ಲಿ ಅಮ್ಮ ಅವರಿಗೆ ತುಂಬಾನೇ ಟೈರ್ಡ್ ಆಗಿ ಹಾಗೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಅವರು ಮತ್ತೆ ಕಾನ್ಶಿಯಸ್ ಗೆ ಬರ್ಬೇಕಾದ್ರೆ ನಮ್ಮ ಹೀರೋ ಅವರಿಗೆ ಸರಿಯಾಗಿ ಕಟ್ಟಿ ಹಾಕಿಟ್ಟಿರ್ತಾನೆ. ಅಮ್ಮ ಅವರುವೆ ತುಂಬಾನೇ ಕೆಟ್ಟ ಕೆಟ್ಟ ಮಾತಲ್ಲಿ ನಮ್ಮ ಹೀರೋಗೆ ಹಾಕಿ ಸರಿಯಾಗಿ ಬೈತಿರ್ತಾರೆ. ಆದ್ರೂ ನಮ್ಮ ಹೀರೋ ಅವರಿಗೆ ಕಟ್ಟಿರುವ ಹಗ್ಗಗಳನ್ನ ಬಿಚ್ಕೊಡೋದೇ ಇಲ್ಲ. ಆ ಚಿಕ್ಕ ಹುಡುಗನಿಗೂ ಏನನ್ನ ಮಾಡುವುದು ಅಂತ ಇವಾಗ ಗೊತ್ತಾಗ್ತಿಲ್ಲ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋ ಆ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಿರ್ತಾನೆ. ಆವಾಗ ಅವನಿಗೆ ಅವನ ಚಿಕ್ಕ ವಯಸ್ಸಿನ ನೆನಪೆಲ್ಲ ಆಗ್ತಿರುತ್ತೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹೀರೋನು ಈ ಚಿಕ್ಕ ಹುಡುಗನ ರೀತಿನೇ ಇದ್ದಿರ್ತಾನೆ. ಅವನ ಅಮ್ಮ ಕೂಡ ಡ್ರಗ್ಸ್ ಗೆ ತುಂಬಾನೇ ಅಡಿಕ್ಟ್ ಆಗಿ ಅವರ ಹತ್ರ ಇರುವ ಹಣ ಎಲ್ಲದಕ್ಕೂ ಡ್ರಗ್ಸ್ ಅನ್ನ ತಗೊಂಡು ನಮ್ಮ ಹುಡುಗನನ್ನ ಸ್ಕೂಲ್ಗೆ ಕೂಡ ಕಳಿಸದೇ ಇದ್ದಿರ್ತಾರೆ. ಆವಾಗ ಹುಡುಗ ಕಷ್ಟಗಳನ್ನ ತುಂಬಾನೇ ಅನುಭವಿಸಿರ್ತಾನೆ. ಆದ್ರಿಂದ ಅವಾಗ್ಲಿಂದ ಹೀರೋ ತುಂಬಾನೇ ಕೆಟ್ಟ ಹುಡುಗನಾಗಿ ಬೆಳೆದಿರ್ತಾನೆ. ಅವನಿಗೆ ಇಷ್ಟಾನೇ ಇಲ್ಲ ಅಂದ್ರೂ ಕೂಡ ಹಣಕ್ಕಾಗಿ ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಶುರು ಹಚ್ಕೊಂಡಿರ್ತಾನೆ. ಸೊ ಆ ಚಿಕ್ಕ ಹುಡುಗನನ್ನ ನೋಡಿದ ನಮ್ಮ ಹೀರೋ ಈ ಹುಡುಗನು ನಮ್ಮ ರೀತಿನೇ ಚೇಂಜ್ ಆಗ್ಬಿಡ್ಬಾರ್ದು ಅನ್ನೋದಕ್ಕಾಗಿನೇ ಆ ಹುಡುಗನ ಅಮ್ಮನವರಿಗೆ ಹೆಲ್ಪ್ ಅನ್ನ ಮಾಡಿರ್ತಾನೆ ನಮ್ಮ ಹೀರೋ. ಹಾಗೆ ನಮ್ಮ ಹೀರೋ ಆ ಸ್ಟ್ರೀಟ್ ಅಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ ಒಂದು ಗಾಡಿಯಲ್ಲಿ ಫೋನ್ ಇರೋದನ್ನ ನೋಡ್ಬಿಡ್ತಾನೆ. ತಕ್ಷಣವೇ ಆ ಮೊಬೈಲ್ ಫೋನ್ ಅನ್ನ ಯಾರಿಗೂ ಗೊತ್ತಿಲ್ಲದೆ ಕೈಗೆ ತಗೊಂಡು ಅವನ ಫ್ರೆಂಡ್ ಗೆ ಫೋನ್ ಕಾಲ್ ಅನ್ನ ಮಾಡಿ ಮಾತಾಡ್ತಾನೆ. ಆ ಫ್ರೆಂಡ್ ಒಂದು ಹುಡುಗಿ, ಅವಳು ತಾಯ್ವಾನಲ್ಲೇ ಇರ್ತಾಳೆ. ಆ ಹುಡುಗಿ ನಮ್ಮ ಹೀರೋಗೆ ಸ್ವಲ್ಪ ಗೊತ್ತಿರುವ ಒಂದು ಕ್ಲೋಸ್ ಫ್ರೆಂಡ್. ಸೊ ಅವಳ ಹತ್ರ ನಾನು ನನ್ನ ಪಾಸ್ಪೋರ್ಟ್ ಹಣ ಎಲ್ಲವನ್ನೂ ಕಳ್ಕೊಬಿಟ್ಟಿದ್ದೀನಿ, ಆದ್ರಿಂದ ನನಗೆ ಬೋಟ್ ಅಲ್ಲಿ ಒಂದೇ ಒಂದು ಟಿಕೆಟ್ ಅನ್ನ ಮಾತ್ರ ಹಾಕಿ ಕೊಡು, ನಾನು ಹಣವನ್ನ ಬೇಗನೆ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ, ನೀನು ಇವಾಗ ಜಪಾನ್ ಅಲ್ಲಿ ಇರ್ತಿದ್ಯಾ, ಬೋಟ್ ಅಲ್ಲಿ ಟಿಕೆಟ್ ಹಾಕಿ ಕೊಡೋ ಅಷ್ಟು ನನ್ನ ಹತ್ರ ಇವಾಗ ಹಣ ಇಲ್ಲ, ನಿನಗೆ ಕದಿಯೋದಕ್ಕೂ ಲೂಟಿ ಮಾಡೋದಕ್ಕೂ ನಾನು ನಿನಗೆ ಹೇಳ್ಕೊಡ್ಬೇಕು, ಹೇಗಾದ್ರೂ ಟಿಕೆಟ್ ಗೆ ಮಾತ್ರ ಹಣವನ್ನ ರೆಡಿ ಮಾಡಿ ಕೊಡು, ಆವಾಗ್ಲೇನೆ ನಿನಗೆ ಟಿಕೆಟ್ ಅನ್ನ ನಾನು ಬುಕ್ ಮಾಡಿ ಕೊಡೋದಕ್ಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಇವಾಗ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೆ ಫೋನ್ ಕಾಲ್ ಅನ್ನ ಕಟ್ ಮಾಡ್ತಾನೆ. ನೆಕ್ಸ್ಟ್ ದಿನ ನೋಡ್ಬೇಕಾದ್ರೆ ಮಳೆ ಬರ್ತಿರುತ್ತೆ. ಆವಾಗ ನಮ್ಮ ಹೀರೋ ಅವನಿನೇ ಅಡಿಗೆ ಮಾಡಿರುವ ಸೂಪ್ ಅನ್ನ ತಗೊಂಡು ಕುಡಿತಿರ್ತಾನೆ. ಆವಾಗ ಆ ಕಡೆ ಸುಮ್ನೆ ನಡೆದು ಹೋಗ್ತಿದ್ದ ಒಬ್ಬ ಅಜ್ಜ ನಮ್ಮ ಹೀರೋ ಅಲ್ಲಿ ಕೂತಿರೋದನ್ನ ನೋಡ್ಬಿಟ್ಟು ಅವನ ಪಕ್ಕದಲ್ಲಿ ಬಂದು ಕೂತು, ತಮ್ಮ ನನಗೂ ಒಂದು ಚಿಪ್ಪು ಸೂಪ್ ಅನ್ನ ಕೊಡಪ್ಪ ಅಂತ ಕೇಳ್ತಾರೆ. ನಮ್ಮ ಹೀರೋನು ಅದೇ ತರ ಕೊಡ್ಬೇಕಾದ್ರೆ ಆ ತಾತನು ಅದನ್ನ ತಗೊಂಡು ಕುಡಿತಾರೆ. ಆವಾಗ ತಾತ ನಮ್ಮ ಹೀರೋ ಮಾಡಿಕೊಟ್ಟಿರುವ ಸೂಪ್ ಅನ್ನು ಕುಡಿದು ಬಿಟ್ಟು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋಗ್ತಾರೆ. ಏನಪ್ಪಾ ಇಷ್ಟೊಂದು ಸೂಪರ್ ಆಗಿರ್ತಿದ್ಯಲ್ಲ ಸೂಪು, ಇಷ್ಟೊಂದು ಪರ್ಫೆಕ್ಟ್ ಆದ ಸೂಪ್ ಅನ್ನ ಕುಡಿದು ತುಂಬಾ ವರ್ಷಗಳಾಗ್ಬಿಡ್ತು, ನನಗಾಗಿ ನನ್ನ ಮನೆಗೆ ಬಂದು ಅಡಿಗೆ ಮಾಡಿ ಕೊಡ್ತೀಯಾ ಅಂತ ಕೇಳ್ತಾರೆ ಅಜ್ಜ. ಅದಕ್ಕೆ ತಕ್ಷಣವೇ ನಮ್ಮ ಹೀರೋನು ಸರಿ ಆಯ್ತು ಅಂತ ನಮ್ಮ ಚಿಕ್ಕ ಹುಡುಗನನ್ನ ಕರ್ಕೊಂಡು ಆ ಅಜ್ಜನ ಮನೆಗೆ ಹೋಗಿ ಇಬ್ಬರುವೆ ಸೇರಿ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಡಿಗೆ ಮಾಡ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಅಡಿಗೆ ಮಾಡ್ತಿರುವ ಸ್ಮೆಲ್ ಅನ್ನ ನೋಡಿ ಆ ಅಜ್ಜನಿಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಅಷ್ಟೇ ನಮ್ಮ ಹೀರೋನ ಅಡಿಗೆಗೆ ಅಡಿಕ್ಟ್ ಆಗ್ಬಿಟ್ರು ಅನ್ಸುತ್ತೆ. ಅಡಿಗೆ ಎಲ್ಲ ಪ್ರಿಪೇರ್ ಆದ ಮೇಲೆ ಫೈನಲ್ ಆಗಿ ನೋಡಿದ್ರೆ ಮೂವರುವೆ ಆ ಫುಡ್ ಅನ್ನ ತಗೊಂಡು ಹೊರಗಡೆ ಕೂತು ತಿಂತಿರ್ತಾರೆ.
ಇರ್ತಾರೆ, ರಚಿಸಿ ರುಚಿಸಿ ತಿಂತಿರ್ತಾರೆ. ಆವಾಗ ಅಜ್ಜನ ಮನೆ ಕಡೆ ಇಬ್ಬರು ಕಪಲ್ಸ್ ಬಂದು ಆ ಅಜ್ಜನ ಹತ್ರ ನಮ್ಮ ಕೈಯಲ್ಲಿ ನಮ್ಮ ಮನೆ ಒಳಗಡೆನೆ ಇರೋದಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನಿಮ್ಮ ಮನೆಯಿಂದ ಅಷ್ಟೊಂದು ಸೂಪರ್ ಆದ ಅದ್ಭುತ ಅಡುಗೆ ಸ್ಮೆಲ್ ಬರ್ತಿತ್ತು, ಅಂತದ್ದು ಏನನ್ನ ನೀವು ಅಡುಗೆ ಮಾಡಿ ತಿಂತಿದ್ದೀರಾ ಅಂತ ಕೇಳಿ ನಮ್ಮ ಹೀರೋ ಅಡುಗೆ ಮಾಡಿರುವ ಆ ರೆಸಿಪಿಯನ್ನ ಇವ್ರುಗಳೇ ಲೈಟ್ ಆಗಿ ಟೇಸ್ಟ್ ಮಾಡಿ ನೋಡ್ತಾರೆ. ಅಷ್ಟೇ ಅವರವೇ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟು ನಮ್ಮ ಹೀರೋವನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ತುಂಬಾನೇ ಅಪ್ರಿಶಿಯೇಟ್ ಮಾಡ್ಬಿಟ್ಟು ನಂತರ ಏನಂತ ಕೇಳ್ತಾರ ಅಂದ್ರೆ, ಇವತ್ತು ರಾತ್ರಿ ನಾವು ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿದೀವಿ, ಅದಕ್ಕೆ ನೀವು ಬಂದು ಅಡುಗೆ ಮಾಡಿ ಕೊಡ್ತೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಸ್ವಲ್ಪ ಕೂಡ ಯೋಚನೆ ಮಾಡದೆ ಸರಿ ಅಂತ ಓಕೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಇವಾಗ ನಮ್ಮ ಹೀರೋ ಹತ್ರ ಒಂದು ಚೂರು ಹಣನೇ ಇಲ್ಲ ಅಲ್ವಾ, ಅವನಿಗೆ ಹಣ ಬೇಕಾಗಿದೆ. ಮತ್ತೆ ನಮ್ಮ ಹೀರೋ ಕೂಡ ಒಂದು ಇಂಟ್ರೋವರ್ಟ್ ಅಲ್ವಾ, ಜಾಸ್ತಿ ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಆದ್ರಿಂದ ಎಲ್ಲದಕ್ಕೂ ಸರಿ ಸರಿ ಅಂತ ಬೇಗನೆ ಯೋಚನೆ ಮಾಡದೆ ಹೇಳ್ಬಿಡ್ತಾನೆ. ಆದ್ರೆ ಅದಕ್ಕೆ ತಕ್ಕಿದ ಹಾಗೆ ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತಾನಲ್ವಾ, ಅದು ಮರ್ಡರ್ ಆಗಿದ್ರು ಸರಿ, ಅಡುಗೆ ಆಗಿದ್ರು ಸರಿ. ಸೊ ಹೀಗಿರ್ಬೇಕಾದ್ರೆ ಆವತ್ತು ರಾತ್ರಿ ಆಗುತ್ತೆ. ಅದೇ ತರ ನಮ್ಮ ಹೀರೋ ಆ ಪಾರ್ಟಿಯಲ್ಲಿ ಬರೋ ಎಲ್ಲರಿಗೂ ಅಡುಗೆಯನ್ನ ಮಾಡ್ತಿರ್ತಾನೆ. ಆಲ್ರೆಡಿ ನಮ್ಮ ಹೀರೋ ಅಡುಗೆ ಮಾಡಿ ಅಭ್ಯಾಸ ಇದೆ ಅನ್ಸುತ್ತೆ, ಆದ್ರಿಂದಾನೇ ಇಷ್ಟೊಂದು ಸೂಪರ್ ಆಗಿ ಅದ್ದೂರಿಯಾಗಿ ಅಡುಗೆಯನ್ನ ಮಾಡ್ತಿದ್ದಾನೆ. ಅದೇ ತರನೇ ಇವಾಗ ಕೂಡ ತುಂಬಾನೇ ಟೇಸ್ಟಿಯಾಗಿ ಅಡುಗೆಯನ್ನ ಮಾಡಿ ಎಲ್ಲರಿಗೂ ತಿನ್ನೋದಕ್ಕೆ ಕೊಡ್ತಾನೆ. ಅಲ್ಲಿಗೆ ಬಂದಿರೋರು ಎಲ್ಲರೂ ನಮ್ಮ ಹೀರೋ ಅವನ ಅಡುಗೆಯನ್ನ ತಿನ್ಬಿಟ್ಟು ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ, ಅವನನ್ನ ಶಾಕ್ ಆಗ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋ ಒಬ್ಬ ಇಂಟ್ರೋವರ್ಟ್ ಅಲ್ವಾ, ಎಲ್ಲದಕ್ಕೂ ಒಂದೇ ತರದ ರಿಯಾಕ್ಷನ್ ಅನ್ನ ಕೊಟ್ಬಿಟ್ಟು ಅವನ ಪಾಡಿಗೆ ಸಪ್ಪಿಗೆ ಕೂತಿರ್ತಾನೆ. ಆವಾಗ ಅಲ್ಲಿರುವ ಒಬ್ಬರು ಲೇಡಿ ನಮ್ಮ ಹೀರೋ ಹತ್ರ, ನಿನಗೆ ಈ ಊರಿನಲ್ಲಿ ಬೇರೆ ಯಾವ್ದು ಕೆಲಸನೇ ಇಲ್ವಾ, ನಾವು ಬೇಕಾದ್ರೆ ಸ್ವಲ್ಪ ಹಣವನ್ನ ನಿನಗೆ ಕೊಡ್ತೀವಿ, ನೀನು ಸ್ಟ್ರೀಟ್ ಫುಡ್ ಅಂಗಡಿಯನ್ನ ಇಡ್ತೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೂ ನಮ್ಮ ಹೀರೋ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ತೋರಿಸ್ತಿಲ್ಲ. ತಕ್ಷಣವೇ ಅಲ್ಲಿರೋರೆಲ್ಲ ನಿಧಾನಕ್ಕೆ ಅವರ ಹತ್ರ ಇರುವ ಹಣವನ್ನೆಲ್ಲ ತೆಗೆದು ನಮ್ಮ ಹೀರೋ ಕೈಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲಿರುವ ಜನಗಳೇ ಅವರ ಮನೆಯಲ್ಲಿ ಯೂಸ್ ಮಾಡದೇ ಇರುವ ಥಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ನಮ್ಮ ಹೀರೋ ಅಂಗಡಿ ಮಡಗೋದಕ್ಕಾಗಿ ತೆಗೆದು ಕೊಡ್ತಿರ್ತಾರೆ. ಸೊ ಆ ಜಾಗಕ್ಕೆ ಇವಾಗ ಬಂದಿರೋರು ಯಾರುವೆ ದೊಡ್ಡ ಸಾಹುಕಾರರು ಇಲ್ಲ ದೊಡ್ಡ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು, ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆ ರೀತಿ ಎಲ್ಲ ಯಾರುವೇ ಇಲ್ಲ, ಎಲ್ಲರೂ ಜಸ್ಟ್ ಮಿಡಲ್ ಕ್ಲಾಸ್ ಪುವರ್ ಆಗಿರೋರು. ಆದ್ರೆ ಅವರ ಎಲ್ಲರಿಗೂ ನಮ್ಮ ಹೀರೋಗೆ ಸಹಾಯವನ್ನ ಮಾಡ್ಬೇಕು ಅಂತ ಅನಿಸ್ತಿದೆ. ಆದ್ರಿಂದ ಎಲ್ಲರೂ ಹೇಗೋ ಏನೋ ವಿಷಯಗಳನ್ನ ರೆಡಿ ಮಾಡಿ ಕೊಡ್ತಾರೆ. ನಂತರ ಅವ್ರಗಳ ಹತ್ರ ಇಂದ ತಗೊಂಡಿದ್ದ ಥಿಂಗ್ಸ್ ಎಲ್ಲವನ್ನ ತಗೊಂಡು ನಮ್ಮ ಹೀರೋ ಮತ್ತೆ ಆ ಚಿಕ್ಕ ಹುಡುಗ ಅಲ್ಲಿಂದ ಹೊರಟು ರಿಟರ್ನ್ ಚಿಕ್ಕ ಹುಡುಗನ ಮನೆಗೆ ಬರ್ತಾರೆ. ಆ ಚಿಕ್ಕ ಹುಡುಗನ ಅಮ್ಮ ಇವಾಗ ಚೆನ್ನಾಗಿ ಕಾನ್ಶಿಯಸ್ ಆಗಿ ಇರ್ತಿದ್ದಾರೆ, ಅವರನ್ನ ಇವಾಗ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿದೆ. ಅದನ್ನು ನೋಡುವ ನಮ್ಮ ಚಿಕ್ಕ ಹುಡುಗನಿಗೆ ಸ್ವಲ್ಪ ಖುಷಿ ಆಗ್ತಿರುತ್ತೆ, ಯಾಕೆಂದ್ರೆ ಅವನ ಅಮ್ಮ ಯಾವಾಗ್ಲೂ ಡ್ರಗ್ಸ್ ಅನ್ನ ತಗೊಂಡು ಹುಚ್ಚರ ರೀತಿನೇ ಬಿಹೇವ್ ಮಾಡ್ತಿದ್ರು. ಆದ್ರೆ ಇವಾಗ ಅವರು ನಾರ್ಮಲ್ ಆಗಿ ಇರ್ತಿರೋದನ್ನ ನೋಡಿ ಖುಷಿ ಆಗ್ತಾನೆ ಹುಡುಗ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆ ಹೊಡೆದೋಗಿರುವ ಮನೆ ಮುಂದೆ ನಮ್ಮ ಹೀರೋ ಮತ್ತೆ ಆ ಚಿಕ್ಕ ಹುಡುಗ ಕೂತಿರ್ತಾರೆ. ಅವರು ತಂದಿರುವ ಥಿಂಗ್ಸ್ ಎಲ್ಲವೇ ಮನೆ ಮುಂದೆನೆ ಬಿದ್ದಿರುತ್ತೆ. ಆವಾಗ ಅಜ್ಜನು ನೇಬರ್ಸ್ ನಮ್ಮ ಹೀರೋ ಕೆಲಸ ಮಾಡ್ತಿರೋದನ್ನ ನೋಡೋದಕ್ಕಾಗಿ ಬರ್ತಾರೆ. ಆವಾಗ ನಮ್ಮ ಹೀರೋ ಇರುವ ಮನೆಯನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಈ ಮನೆಯಲ್ಲ ನೀನು ಸ್ಟೇ ಆಗಿದ್ಯಾ, ನಾಯಿ ಕೂಡ ಈ ಮನೆಯಲ್ಲಿ ಸ್ಟೇ ಆಗೋದಕ್ಕೆ ತುಂಬಾನೇ ಯೋಚನೆ ಮಾಡುತ್ತೆ ಅಂತ ಹೇಳಿ ಅವ್ರುಗಳೇನೆ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನನ್ನ ಮಾಡ್ತಾರೆ ಅಂದ್ರೆ, ಒಬ್ಬರು ನಮ್ಮ ಹೀರೋಗೆ ಕೊಟ್ಟಿರುವ ಗಾಡಿಯನ್ನ ತಗೊಂಡು ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರು ನಮ್ಮ ಹೀರೋ ಸ್ಟೇ ಆಗಿರುವ ಮನೆಯನ್ನ ರೆಡಿ ಮಾಡಿ ಕೊಡ್ತಿರ್ತಾರೆ. ಒಬ್ಬರು ಓಲ್ಡ್ ಲೇಡಿ ಮನೆ ಪೂರ್ತಿ ಸುತ್ತಮುತ್ತ ಹುಡುಕಿ ನೋಡ್ಬಿಟ್ಟು ಅಲ್ಲಿರುವ ಕಸ ಎಲ್ಲವನ್ನು ತಗೊಂಡು ಕ್ಲೀನ್ ಮಾಡ್ತಾರೆ. ನಂತರ ಮನೆ ಒಳಗಡೆ ಸೋಫಾ ಅದು ಇದು ಅಂತ ಹಾಕಿ ಕೊಟ್ಟು ನಮ್ಮ ಹೀರೋ ಪರ್ಫೆಕ್ಟ್ ಆಗಿ ಸ್ಟೇ ಆಗೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನು ಮಾಡಿ ಕೊಡ್ತಾರೆ. ಆವಾಗ ಒಬ್ಬರು ನೇಬರ್ ನಮ್ಮ ಹೀರೋ ಹತ್ರ ಬಂದು, ನೀನು ಅಂಗಡಿ ಏನಾದ್ರೂ ಓಪನ್ ಮಾಡೋದಾಗಿದ್ರೆ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಓಪನ್ ಮಾಡಪ್ಪ, ಅದೇನೇ ಒಳ್ಳೇದು, ಅಲ್ಲಿ ತುಂಬಾ ಜನರು ಬರ್ತಾನೆ, ಅಂಗಡಿ ಸೂಪರ್ ಆಗಿ ರನ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ನೋಡಿ ಕೇಳುವ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಇವನಿಗೆ ಊರಿಗೆ ಹೋಗೋದಕ್ಕೆ ಹಣ ಬೇಕಲ್ವಾ. ಆದ್ರೆ ಇವನ ಪ್ಲಾನ್ ಏನಾಗಿದ್ದಿರುತ್ತೆ ಅಂದ್ರೆ ಎಲ್ಲಾದ್ರೂ ಕದಿಯೋದೆ. ಆದ್ರೆ ಜೊತೆಗಿರುವ ಚಿಕ್ಕ ಹುಡುಗನನ್ನ ನೋಡ್ಬೇಕಾದ್ರೆ ಇವಾಗ ಸುತ್ತಮುತ್ತ ಇರುವ ಅಜ್ಜ ನೇಬರ್ಸ್ ಎಲ್ಲರೂ ಹೆಲ್ಪ್ ಮಾಡೋದನ್ನ ನೋಡ್ಬೇಕಾದ್ರೆ ನಾವು ಇನ್ ಮುಂದೆ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿನೇ ತಿನ್ಬೇಕು ಅಂತ ಅವನ ಒಳಗಡೆ ಅನಿಸಿಕೆ ಬಂದ್ಬಿಡುತ್ತೆ. ಸೊ ಸರಿ ಅಂತ ಇವಾಗ ರೆಡಿ ಆಗಿರುವ ಅಂಗಡಿಯನ್ನ ಎಳ್ಕೊಂಡ್ ಬಂದು ಆ ದೇವಸ್ಥಾನದ ಮುಂದೆ ಹಾಕ್ತಾನೆ. ಸೊ ಹೀಗೆ ಸ್ವಲ್ಪ ಹೊತ್ತು ಹೋಗುತ್ತೆ. ಆವಾಗ ನಮ್ಮ ಹೀರೋ ಅವನ ಅಂಗಡಿ ಹೇಗೆ ರನ್ ಆಗ್ತಿದೆ ಅನ್ನೋದನ್ನ ನೋಡೋದಕ್ಕಾಗಿ ಆ ಅಜ್ಜ ನೈಬರ್ಸ್ ಎಲ್ಲರೂ ಅಲ್ಲಿಗೆ ಬಂದು ನೋಡ್ತಾರೆ. ಆದ್ರೆ ನಮ್ಮ ನೈಬರ್ಸ್ ಅನ್ಕೊಂಡಿದ್ದಕ್ಕಿಂತ ಫಸ್ಟ್ ದಿನಾನೇ ನಮ್ಮ ಹೀರೋ ಅವನ ಅಂಗಡಿ ಸೂಪರ್ ಆಗಿ ರನ್ ಆಗ್ತಿರುತ್ತೆ. ತುಂಬಾ ಜನರು ತಿನ್ನೋದಕ್ಕೆ ಬರ್ತಿರ್ತಾರೆ ನಮ್ಮ ಹೀರೋ ಅವನ ಅಂಗಡಿಗೆ. ಇದನ್ನ ನೋಡುವ ನೈಬರ್ಸ್ ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ. ನಂತರ ನಮ್ಮ ಹೀರೋ ಅವನ ಫಸ್ಟ್ ದಿನ ವ್ಯಾಪಾರವನ್ನ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೊರಡ್ತಾನೆ. ಅವನು ನಮ್ಮ ಚಿಕ್ಕ ಹುಡುಗ ಇಬ್ಬರು ಸೇರಿ ಗಾಡಿಯನ್ನು ತಳ್ಕೊಂಡು ಬರ್ತಿರ್ತಾರೆ. ಅಂದ್ರೆ ಈ ದೇವಸ್ಥಾನ ಇರ್ತಿರೋದು ಇವ್ರುಗಳು ಇರ್ತಾ ಇರುವ ಜಾಗದಿಂದ ಸ್ವಲ್ಪ ದೂರದಲ್ಲೇ ಇರ್ತಿದೆ. ಸೊ ಮಧ್ಯ ದಾರಿಯಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡ್ಬಿಟ್ಟು ಇಬ್ಬರು ಐಸ್ ಕ್ರೀಮ್ ನೆಲ್ಲ ತಗೊಂಡು ಚೆನ್ನಾಗಿ ತಿನ್ಬಿಟ್ಟು ನಂತರ ಏರಿಯಾಗೆ ಬರ್ತಾರೆ. ಚಿಕ್ಕ ಹುಡುಗ ಅವನ ಮನೆಗೆ ಹೋಗ್ತಾನೆ. ನಮ್ಮ ಹೀರೋ ಇವಾಗ ಅವನು ಸ್ಟೇ ಆಗಿರುವ ಮನೆಗೆ ಹೋಗ್ತಾನೆ. ಇಲ್ಲಿ ಆ ಚಿಕ್ಕ ಹುಡುಗನ ಅಮ್ಮನನ್ನು ನೋಡ್ಬೇಕಾದ್ರೆ ಅವರು ಇವಾಗ ತುಂಬಾನೇ ಚೆನ್ನಾಗಿ ರೆಕವರ್ ಆಗಿದ್ದಾರೆ. ಆ ಚಿಕ್ಕ ಹುಡುಗನು ಚೆನ್ನಾಗಿ ತಿಂದು ಯಾವುದೇ ರೀತಿಯ ಯೋಚನೆನೂ ಇಲ್ಲದೆ ಕಷ್ಟಗಳಿಲ್ಲದೆ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾನೆ. ಆವಾಗ ಅವನ ಅಮ್ಮನಿಗೆ ತುಂಬಾನೇ ಎಮೋಷನಲ್ ಆಗಿ ಫೀಲ್ ಆಗ್ತಿರುತ್ತೆ. ಅವರ ಮಗನನ್ನೇ ಹಾಗೆಯೇ ನೋಡ್ತಿರ್ತಾರೆ. ಆವಾಗ ಅವರ ಓಲ್ಡ್ ಮೆಮೊರೀಸ್ ಎಲ್ಲ ಅವರ ಮೈಂಡ್ ಒಳಗಡೆ ಓಡ್ತಿರುತ್ತೆ. ಅಂದ್ರೆ ಇವರ ಫ್ಲಾಶ್ ಬ್ಯಾಕ್ ಅನ್ನ ನಮಗೆ ತೋರಿಸ್ತಾರೆ. ಏನು ಅಂದ್ರೆ ಇವರ ತಂದೆ ತಾಯಿ ಸರಿ ಇಲ್ಲದೆ ಇರೋದ್ರಿಂದಾನೇ ಇವರು ಒಂದು ಪ್ರಾಸ್ಟಿಟ್ಯೂಟ್ ಆಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ಆ ರೀತಿ ಅವರು ಒಂದು ಜಾಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೇನೆ ಕೆಂಜಿ ಅಂತ ಒಬ್ಬನನ್ನ ಮೀಟ್ ಮಾಡಿರ್ತಾರೆ. ಆ ಕೆಂಜಿ ಯಾರು ಅಂದ್ರೆ ಆ ವಾಡ ವಿಲ್ಲನ್ ಇರ್ತಿದ್ದಾನೆ ಅಲ್ವಾ, ಅವನ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ, ಅವನೇನೆ ಕೆಂಜಿ. ಅಂದ್ರೆ ನಮ್ಮ ಹೀರೋ ಆ ವಾಡವನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆ ವಾಡವನ ಗ್ರೂಪ್ ಅಲ್ಲಿ ಒಂದು ಬ್ಲಾಕ್ ಶಿಪ್ ಇರ್ತಿದ್ನಲ್ಲ, ಸಡನ್ ಆಗಿ ವಾಡಗೆ ಚುಚ್ಚಿರ್ತಾನಲ್ಲ ಚಾಕುನಿಂದ, ಅವನೇನೆ ಆ ಕೆಂಜಿ. ಹೀಗಿರ್ಬೇಕಾದ್ರೆ ಆ ಕೆಂಜಿ
ಕೆಂಜಿನು ಈ ಚಿಕ್ಕ ಹುಡುಗನ ಅಮ್ಮನು ಸ್ವಲ್ಪ ದಿನದಲ್ಲಿ ತುಂಬಾನೇ ಲವ್ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿರ್ತಾರೆ. ಚೆನ್ನಾಗಿ ಊರನ್ನ ಸುತ್ತಾಡ್ತಿದ್ದಿರ್ತಾರೆ. ಹಾಗಿರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಅಮ್ಮ ಅವರು ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಈ ವಿಷಯ ಕೆಂಜಿಗೆ ಗೊತ್ತಾಗ್ಲಿಕ್ಕೆ ಬಂದಿದ್ದ ತಕ್ಷಣ ಅವನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಆದ್ರಿಂದ ತಕ್ಷಣವೇ ಆ ವಿಷಯದ ಬಗ್ಗೆ ಅವನ ಬಾಸ್ ಹತ್ರ ಹೇಳ್ಬೇಕಾದ್ರೆ ಅಂದ್ರೆ ಬಾಡ ಹತ್ರ ಹೇಳ್ಬೇಕಾದ್ರೆ ಅವರು ಕೆಂಜಿಗೆ ಹೊಡೆದು ಫಸ್ಟ್ ಅದನ್ನ ಹೋಗಿ ಅಬೋಷನ್ ಮಾಡಿ ಬಾ ಅಂತ ಹೆದರ್ಸಿ ಕಳಿಸ್ತಾರೆ. ಆದ್ರಿಂದ ಕೆಂಜಿನು ನಮ್ಮ ಚಿಕ್ಕ ಹುಡುಗನ ಅಮ್ಮನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು ಅಬೋಷನ್ ಅನ್ನ ಮಾಡ್ಕೋ ಅಂತ ಫೋರ್ಸ್ ಮಾಡ್ತಾನೆ. ಆದ್ರೆ ಇವರಿಗೆ ಅಬೋಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಚೂರು ಇಷ್ಟನೇ ಇಲ್ಲ. ಆದ್ರೆ ಇವರಿಗೆ ಮಗುವನ್ನ ಹೆತ್ತಿ ಚೆನ್ನಾಗಿ ಬೆಳೆಸಬೇಕು ಅಂತ ತುಂಬಾನೇ ಆಸೆ ಆಗ್ತಿರುತ್ತೆ. ಸೊ ಕೆಂಜಿ ಹೇಗೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನು ಖಂಡಿತ ನಮ್ಮನ್ನ ಫೋರ್ಸ್ ಮಾಡಿ ಅಬೋಷನ್ ಮಾಡಿಸ್ಬಿಡ್ತಾನೆ ಅಂತ ಅನ್ಕೊಂಡು ಅವನ ಹತ್ರ ಇಂದ ಎಸ್ಕೇಪ್ ಆಗಿ ಬಂದ್ಬಿಡ್ತಾರೆ ಅಮ್ಮ. ನಂತರವೇ ಅಲೋನ್ ಆಗಿ ಬಂದು ಒಂದು ಮಗುವಿಗೆ ಡೆಲಿವರಿಯನ್ನು ಕೊಡ್ತಾರೆ ಅಮ್ಮ. ಆ ಮಗುನೇ ನಮ್ಮ ಚಿಕ್ಕ ಹುಡುಗ ಜೂನ್. ಆದ್ರೆ ಇವಾಗ ಮಗುವನ್ನ ಸಾಕೋದಕ್ಕೆ ಅವರ ಹತ್ರ ₹1 ಕೂಡ ಹಣ ಇಲ್ಲ. ಆದ್ರಿಂದ ಮತ್ತೆ ಮೈಯನ್ನ ಸೇಲ್ ಮಾಡುವ ಕೆಲಸಕ್ಕೆ ಹೋಗ್ತಾರೆ. ಆ ರೀತಿ ಕೆಲಸಕ್ಕೆ ಹೋಗಿದ್ದ ಜಾಗದಲ್ಲಿ ಮತ್ತೆ ಇನ್ನೊಬ್ಬ ಇವರ ಜೊತೆ ತುಂಬಾನೇ ಕ್ಲೋಸ್ ಆಗಿರ್ತಾನೆ. ಅವನು ಯಾರು ಅಂದ್ರೆ ಒಬ್ಬ ಡ್ರಗ್ ಡೀಲರ್. ಇವಳ ಮೇಲೆ ಆಸೆಯಾಗಿ ಅವಳ ಜೊತೆ ಕ್ಲೋಸ್ ಆಗ್ತಾ ಅವಳಿಗೆ ಡ್ರಗ್ಸ್ ಅನ್ನ ತಗೊಳ್ಳೋದಕ್ಕೆ ಹೇಳ್ಕೊಟ್ಬಿಡ್ತಾನೆ. ಆದ್ರಿಂದಾನೇ ಅಮ್ಮ ಅವರು ಡ್ರಗ್ ಗೆ ಅಡಿಕ್ಟ್ ಆಗಿರೋದು. ಆದ್ರೆ ಒಬ್ಬ ಕೊಲೆಗಾರ ಬಂದು ಅವರನ್ನ ಡ್ರಗ್ ಅಡಿಕ್ಷನ್ ಇಂದ ಕಾಪಾಡಿದಾನೆ. ಅದೇನೆ ನಮ್ಮ ಹೀರೋ. ಸೊ ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಅವನಿಗೆ ಒಂದು ದಿನ ಕೂಡ ಮಿಸ್ ಇಲ್ಲದೆ ಡೈಲಿ ಹೋಗಿ ಆ ಸ್ಟ್ರೀಟ್ ಫುಡ್ ಅಂಗಡಿಯನ್ನು ಓಪನ್ ಮಾಡಿ ಇಡ್ತಾನೆ. ಆ ಚಿಕ್ಕ ಹುಡುಗನು ನಮ್ಮ ಹೀರೋಗೆ ತುಂಬಾನೇ ಹೆಲ್ಪ್ ಮಾಡ್ತಿರ್ತಾನೆ. ಹೀಗೇನೆ ನಿಧಾನಕ್ಕೆ ನಮ್ಮ ಹೀರೋ ಹತ್ರ ಹಣ ಸೇರ್ತಿರುತ್ತೆ. ಬೇಗನೆ ನಾವು ಟೈವಾನ್ಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾನೆ ಹೀರೋ. ಹೀಗಿರ್ಬೇಕಾದ್ರೆ ದಿನಾಲು ಒಂದು ದೇವಸ್ಥಾನದ ಮುಂದೆ ತಾನೇ ಅಂಗಡಿಯನ್ನ ಹಾಕ್ತಿರ್ತಾರೆ. ಆ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಬರುತ್ತೆ. ಆ ಫಂಕ್ಷನ್ ಅಲ್ಲಿ ಡ್ರಾಮಾ ಕಾಂಪಿಟೇಷನ್ ನಡೆಯುತ್ತೆ. ಅದರಲ್ಲಿ ಇವನ ನೈಬರ್ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಡ್ರಾಮಾವನ್ನ ಹಾಕ್ತಾರೆ. ಸೊ ಅವ್ರುಗಳು ಆಕ್ಟ್ ಮಾಡೋದನ್ನ ನೋಡೋದಕ್ಕಾಗಿ ನಮ್ಮ ಹೀರೋ ಮತ್ತೆ ಆ ಚಿಕ್ಕ ಹುಡುಗ ಇಬ್ಬರು ಒಟ್ಟಿಗೆ ಸೇರಿ ಹೋಗ್ತಾರೆ. ಅಲ್ಲೇನೆ ಫುಲ್ ಕೂತು ಎಲ್ಲಾ ನಾಟಕವನ್ನು ನೋಡ್ಬಿಟ್ಟು ನಂತರವೇ ಹೊರಡ್ತಾರೆ. ಆವಾಗ ನೈಬರ್ ಫ್ರೆಂಡ್ ಗೆ ಕಾಂಪಿಟೇಷನ್ ಅಲ್ಲಿ 3rd ಪ್ಲೇಸ್ ಸಿಗುತ್ತೆ. ಆದ್ರಿಂದ ಅವ್ರಿಗೆ ಲೋಕಲ್ ಟ್ರಿಪ್ ಹೋಗೋದಕ್ಕಾದ 3 ಟಿಕೆಟ್ಸ್ ಅವ್ರಿಗೆ ಸಿಗುತ್ತೆ. ಸೊ ಇದನ್ನ ನೈಬರ್ ಫ್ರೆಂಡ್ ತಗೊಂಡು ನೋಡ್ಬಿಟ್ಟು ಈ ಟಿಕೆಟ್ಸ್ ಅನ್ನ ನಾವು ಹೀರೋ ಕೈಗೆ ಕೊಟ್ಬಿಡೋಣ. ಯಾಕೆಂದ್ರೆ 3 ಟಿಕೆಟ್ ಸಿಕ್ಕಿರುತ್ತೆ. ನಮ್ಮ ಹೀರೋ ಆ ಚಿಕ್ಕ ಹುಡುಗ ಅವರ ಅಮ್ಮ ಮೂವರು ಎಂಜಾಯ್ ಮಾಡ್ಲಿ ಅಂತಾನೆ ಆ ಟಿಕೆಟ್ಸ್ ಅನ್ನ ನಮ್ಮ ಹೀರೋ ಕೈಗೆ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಾಳಿನ ಶಿಪ್ ಜಪಾನ್ ಇಂದ ತಾಯ್ವಾನ್ಗೆ ಹೊರಡ್ತಿದೆ. ಆ ಟಿಕೆಟ್ ಅನ್ನ ತಗೊಳ್ಳೋದಕ್ಕೂ ನಮ್ಮ ಹೀರೋ ಹತ್ರ ಫುಲ್ ಆಗಿ ಹಣ ಇಲ್ಲ. ಅದೇ ಸಮಯದಲ್ಲಿ ಆ ಲೋಕಲ್ ಟ್ರಿಪ್ ಟಿಕೆಟ್ ಅನ್ನು ಯೂಸ್ ಮಾಡಿ ಆ ಚಿಕ್ಕ ಹುಡುಗನನ್ನು ಹೊರಗಡೆ ಕರ್ಕೊಂಡು ಹೋಗ್ಬಹುದಲ್ವಾ. ಸೊ ಏನನ್ನ ಮಾಡೋದು ಅಂತ ಯೋಚನೆ ಮಾಡಿ ನೋಡ್ತಾನೆ. ಆದ್ರೆ ಇವಾಗ ನಮ್ಮ ಹೀರೋಗೆ ದುಡ್ದು ಸಂಪಾದನೆ ಮಾಡೋದು ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಆದ್ರಿಂದ ಕಳ್ತನ ಮಾಡೋದ್ರಲ್ಲಿ ಇಷ್ಟ ಇಲ್ಲ. ಸೊ ಫಟ್ ಅಂತ ಒಂದು ಡಿಸಿಷನ್ ಅನ್ನು ತಗೊಂಡು ನೆಕ್ಸ್ಟ್ ದಿನವೇ ಆ ಚಿಕ್ಕ ಹುಡುಗನನ್ನು ಅವರ ಅಮ್ಮನನ್ನು ಕರ್ಕೊಂಡು ಲೋಕಲ್ ಟ್ರಿಪ್ ಗೆ ಹೊರಡ್ತಾನೆ ಹೀರೋ. ಸೊ ಮೂವರು ಒಂದೇ ಬಸ್ ಅಲ್ಲಿ ಟ್ರಿಪ್ ಗೆ ಹೋಗ್ತಾರೆ. ನಮ್ಮ ಹೀರೋ ತಾಯ್ವಾನ್ಗೆ ಹೋಗೋದಕ್ಕಾಗಿ ಹಣವನ್ನು ಸೇರಿಸಿಟ್ಟಿದ್ದ ಅಲ್ವಾ, ಅವು ಎಲ್ಲವನ್ನು ಈ ಟ್ರಿಪ್ ಗೆ ಖರ್ಚು ಮಾಡ್ತಿರ್ತಾನೆ. ಯಾಕೆಂದ್ರೆ ಆ ಚಿಕ್ಕ ಹುಡುಗನನ್ನ ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿರುತ್ತೆ. ಬಿಕಾಸ್ ಅವನ ಚಿಕ್ಕ ವಯಸ್ಸಿನ ಲೈಫ್ ರೀತಿನೇ ಆ ಚಿಕ್ಕ ಹುಡುಗನ ಲೈಫ್ ಇರ್ತಿದೆ ಅಲ್ವಾ. ಆದ್ರಿಂದ ಅವ್ರುಗಳನ್ನ ತುಂಬಾ ಜಾಗಗಳಿಗೆ ಕರ್ಕೊಂಡು ಹೋಗಿ ಸುತ್ತಾಡ್ತಿರ್ತಾನೆ. ಇವಾಗೆಲ್ಲ ಜುನ್ ಅವರ ಅಮ್ಮನನ್ನ ನೋಡಿದ್ರೆ ಡ್ರಗ್ಸ್ ಅನ್ನೆಲ್ಲ ಬಿಟ್ಟು ಕ್ಲಿಯರ್ ಆಗಿರ್ತಿದ್ದಾರೆ, ಫುಲ್ ಕಾನ್ಶಿಯಸ್ ಆಗಿರ್ತಿದ್ದಾರೆ. ಆದ್ರಿಂದ ಅವರುವೆ ನಮ್ಮ ಚಿಕ್ಕ ಹುಡುಗ ಜೂನುವೆ ತುಂಬಾನೇ ಖುಷಿಯಾಗಿರ್ತಾರೆ. ಅಲ್ಲಿ ಇವ್ರುಗಳು ಟೂರ್ ಹೋಗಿರುವ ಜಾಗ ಕೆಲವೊಂದು ಡಿಫ್ರೆಂಟ್ ಆಗಿರ್ತಿದೆ. ಅಂದ್ರೆ ಇವ್ರುಗಳು ಅಲ್ಲಿರುವ ಪ್ಲೇಸಸ್ ಎಲ್ಲವನ್ನು ನೋಡ್ಬಿಟ್ಟು ಇವ್ರಿಗೆ ಇಷ್ಟವಾಗಿರುವ ಆಕ್ಟಿವಿಟೀಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಈ ಮಣ್ಣಿನ ಪಾಟ್ಸ್ ಅನ್ನೆಲ್ಲ ರೆಡಿ ಮಾಡ್ತಾರೆ ಅಲ್ವಾ, ಅಂತಹದೊಂದು ಜಾಗಕ್ಕೆ ಬಂದು ಇವ್ರುಗಳನ್ನೇ ಓನ್ ಆಗಿ ಕಪ್ರೀತಿ ಮಾಡಿ ಅದಕ್ಕೆ ಪೇಂಟಿಂಗ್ ಅನ್ನೆಲ್ಲ ಮಾಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಸೊ ಹೀಗೇನೆ ರಾತ್ರಿ ಆಗುತ್ತೆ. ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಎಲ್ಲವನ್ನು ಮುಗಿಸ್ಕೊಂಡು ಇವಾಗ ಟ್ರಿಪ್ಪಿಗೆ ಹೋಗಿದ್ರಲ್ವಾ, ಅಲ್ಲಿ ಸಿಗುವ ಕೆಲವೊಂದು ಥಿಂಗ್ಸ್ ಗಳನ್ನ ತಗೊಂಡು ರಿಟರ್ನ್ ಮನೆಗೆ ಬರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ ತಕ್ಷಣ ಅವರು ತಂದಿರುವ ಥಿಂಗ್ಸ್ ಅನ್ನ ಪಕ್ಕದಲ್ಲಿರುವ ನೇಬರ್ಸ್ ಗಳಿಗೂ ಕೊಡ್ತಾನೆ ನಮ್ಮ ಹೀರೋ. ಅವ್ರುಗಳಿಗೆ ಖುಷಿಯಾಗಿ ಆ ಗಿಫ್ಟ್ ಅನ್ನ ತಗೊಂಡು ನೋಡ್ತಾರೆ. ನಂತರ ಇವ್ರುಗಳು ಟ್ರಿಪ್ಪಿಗೆ ಹೋಗಿರ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗ ತುಂಬಾನೇ ಫೋಟೋಸ್ ಗಳನ್ನ ಜಾಗದಲ್ಲಿ ತಗೊಂಡಿರ್ತಾನೆ. ಅದನ್ನು ಅಲ್ಲಿರೋ ನೇಬರ್ಸ್ ಗಳಿಗೆ ತೋರಿಸಿ ಆ ಚಿಕ್ಕ ಹುಡುಗ ತುಂಬಾನೇ ಖುಷಿ ಪಡ್ತಿರ್ತಾನೆ. ಹೀಗೆ ಎಲ್ಲವೂ ಖುಷಿಯಾಗಿ ಕಂಪ್ಲೀಟ್ ಆದ ಮೇಲೆ ನಮ್ಮ ಹೀರೋ ಆ ಚಿಕ್ಕ ಹುಡುಗ ಮತ್ತೆ ಅವರ ಅಮ್ಮನನ್ನ ರಿಟರ್ನ್ ಅವರ ಮನೆಗೆ ಬಿಡೋದಕ್ಕಾಗಿ ರಾತ್ರಿ ಬರ್ತಾನೆ. ಆವಾಗ ಚಿಕ್ಕ ಹುಡುಗನ ಅಮ್ಮ ನಮ್ಮ ಹೀರೋ ಹತ್ರ, ನೀವು ನನಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿದೀರಾ, ಅದರಲ್ಲೂ ಡ್ರಗ್ ಅಡಿಕ್ಷನ್ ಇಂದ ನನ್ನನ್ನು ಹೊರಗಡೆ ತಂದಿದ್ದೀರಾ. ಇವಾಗ್ಲೇನೆ ನನ್ನ ಮಗಳನ್ನ ನಾನು ಖುಷಿಯಿಂದ ನೋಡ್ಕೊಳ್ಳೋದಕ್ಕೆ ಆಗ್ತಿದೆ, ಎಲ್ಲದಕ್ಕೂ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಲೈಟ್ ಆಗಿ ನಗಾಡ್ತಾನೆ. ಕಟ್ ಮಾಡಿದ್ರೆ ಹೀಗೆ ದಿನಗಳು ಕಳೀತಿರುತ್ತೆ. ಆ ಚಿಕ್ಕ ಹುಡುಗನ ಮನಸ್ಸಿನಲ್ಲಿ ತುಂಬಾ ದಿನದಿಂದ ಒಂದು ಆಸೆ ಇದ್ದಿರುತ್ತೆ. ಅಂದ್ರೆ ನಮ್ಮ ಚಿಕ್ಕ ಹುಡುಗನಿಗೆ ಒಂದು ದೊಡ್ಡ ಬೇಸ್ಬಾಲ್ ಪ್ಲೇಯರ್ ಆಗ್ಬೇಕು ಅನ್ನೋದೇ ಅವನ ಆಸೆ. ಆದ್ರೆ ಅವನ ಹತ್ರ ಹಣ ಇಲ್ಲದೆ ಇರೋದ್ರಿಂದ ಅವನ ಕೈಯಲ್ಲಿ ಬೇರೆ ಎಲ್ಲಿಗೂ ಜಾಯ್ನ್ ಆಗೋದಕ್ಕೇನೆ ಆಗಿಲ್ಲ, ಸ್ಕೂಲಿಗೋ ಇಲ್ಲ ಕೋಚಿಂಗ್ ಸೆಂಟರ್ಗೋ ಎಲ್ಲುವೆ. ಹೀಗಿರ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗ ಆ ಬೇಸ್ಬಾಲ್ ಗೇಮ್ ಅನ್ನ ತುಂಬಾನೇ ಆಸೆಯಿಂದ ನೋಡ್ತಿರೋ ವಿಷಯವನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ. ಅಷ್ಟೇ ತಕ್ಷಣವೇ ನಮ್ಮ ಹೀರೋ ಅವನ ಹತ್ರ ಇರುವ ಹಣವನ್ನು ಕೊಟ್ಟು ಆ ಕೋಚಿಂಗ್ ಸೆಂಟರ್ ಅಲ್ಲಿ ನಮ್ಮ ಚಿಕ್ಕ ಹುಡುಗನನ್ನ ಜಾಯಿನ್ ಮಾಡಿ ಕೊಡ್ತಾನೆ. ಆಮೇಲೆ ನಮ್ಮ ಜುನ್ನು ಆ ಗೇಮ್ ಅನ್ನ ತುಂಬಾನೇ ಖುಷಿಯಾಗಿ ಆಟೋಡೋದನ್ನ ನೋಡೋದಕ್ಕಾಗಿ ಅವನ ಅಮ್ಮ ನೇಬರ್ಸ್ ಎಲ್ಲರೂ ಬಂದಿರ್ತಾರೆ. ಹೀರೋನು ದೂರದಿಂದ ಆ ಚಿಕ್ಕ ಹುಡುಗ ಆಟೋಡೋದನ್ನ ನೋಡಿ ತುಂಬಾನೇ ರಚಿಸ್ತಿರ್ತಾನೆ. ಹೀಗೆ ಎಲ್ಲವೂ ನಾರ್ಮಲ್ ಆಗಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಕ್ರೂರವಾದ ಸಿಚುವೇಶನ್ ಅವರ ಲೈಫ್ ಅಲ್ಲಿ ಉಂಟಾಗುತ್ತೆ. ಇವರ ನಾರ್ಮಲ್ ಲೈಫ್ ಅನ್ನ ಹಾಗೆ ದಬಾಕ್ಸುತ್ತೆ. ಅದು ಏನು ಅಂದ್ರೆ ಯಾವಾಗಿನ ರೀತಿನೂ ನಮ್ಮ ಹೀರೋ ಅವನ
ಅಂಗಡಿಯನ್ನ ತಗೊಂಡು ಬೆಳಿಗ್ಗೆ ಹೊರಡ್ತಾನೆ. ಇವಾಗೆಲ್ಲ ನಮ್ಮ ಜುನ್ ಅವನ ಅಮ್ಮ ಕೂಡ ಅಂಗಡಿಯನ್ನು ಓಪನ್ ಮಾಡೋದಕ್ಕಾಗಿ ಹೆಲ್ಪ್ ಅನ್ನ ಮಾಡ್ತಿರ್ತಾರೆ. ಖುಷಿಯಾಗಿ ಗಾಡಿಯನ್ನ ತಳ್ಳಿ ಕೊಡ್ತಿದ್ರು. ಹೀಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಬೂಡೆ ತಲೆ ಡ್ರಗ್ ಡೀಲರು ಅಮ್ಮ ಅವರನ್ನ ನೋಡ್ಬಿಡ್ತಾನೆ. ಇವರುವೆ ಅವನು ನೋಡೋದನ್ನ ನೋಡಿ ತುಂಬಾನೇ ಭಯ ಪಡ್ತಿರ್ತಾರೆ. ಯಾಕೆಂದ್ರೆ ಅವನು ತುಂಬಾನೇ ಕ್ರೂರದಲ್ಲೂ ಕ್ರೂರ. ಸೊ ಅವನು ಯಾವುದೇ ಕಾರಣಕ್ಕೂ ನಮ್ಮ ಮಗನ ಹತ್ರನೂ ಇಲ್ಲ ಹೀರೋ ಹತ್ರನೂ ಪಕ್ಕಕ್ಕೇನೆ ಹೋಗ್ಬಾರ್ದು ಅಂತ ಅನ್ಕೊಂಡು ಅಮ್ಮ ಅವರು ನಮ್ಮ ಹೀರೋ ಹತ್ರ ನೀವು ಅಂಗಡಿಯನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ನಾನು ಹಿಂದೆನೆ ಬಂದ್ಬಿಡ್ತೀನಿ ಅಂತ ಹೇಳಿ ಅಮ್ಮ ಅವರು ಮಾತ್ರ ಬೇಗ ಬೇಗ ಮನೆಗೆ ರಿಟರ್ನ್ ಓಡಿ ಬರ್ತಾರೆ. ಯಾಕೆಂದ್ರೆ ಅಮ್ಮ ಅವರಿಗೆ ಅವನ ಬಗ್ಗೆ ಯೋಚನೆ ಮಾಡಿದ್ರೇನೆ ತುಂಬಾನೇ ಭಯವಾಗ್ತಿರುತ್ತೆ, ಮೈಯೆಲ್ಲ ನಡುಗ್ತಿರುತ್ತೆ. ಅಪ್ಪ ಸದ್ಯ ಹೇಗೋ ಅವನ ಹತ್ರದಿಂದ ನಾವು ತಪ್ಪಿಸ್ಕೊಬಿಟ್ವಿ ಅಂತ ಅನ್ಕೊಂಡು ಮನೆ ಒಳಗಡೆ ಬರ್ಬೇಕಾದ್ರೆ ಆ ಡ್ರಗ್ ಡೀಲರ್ ಆಲ್ರೆಡಿ ಇವರಿಗಾಗಿ ವೇಟ್ ಮಾಡಿ ಮನೆ ಒಳಗಡೆ ಕೂತಿರ್ತಾನೆ. ಅಷ್ಟೇ ಅವನನ್ನ ನೋಡಿ ತುಂಬಾನೇ ಹೆದರ್ಕೋತಿರ್ತಾರೆ. ಪ್ಲೀಸ್ ನನ್ನನ್ನ ಬಿಟ್ಟು ಹೋಗ್ಬಿಡು, ನೀನು ದೂರ ಹೋಗು ಅಂತ ಅಳೋದಕ್ಕೆ ಶುರು ಮಾಡ್ತಾರೆ ಅಮ್ಮ. ಆದ್ರೆ ಆ ಡ್ರಗ್ ಡೀಲರ್ ನಿಧಾನಕ್ಕೆ ಅವರ ಹತ್ರ ಬಂದು ಸುಮ್ನೆ ಮರ್ಯಾದೆಯಿಂದ ಈ ಡ್ರಗ್ ಅನ್ನ ತಗೊಂಡು ನಾನು ಹೇಳೋ ಕೆಲಸವನ್ನ ಮಾಡು ಅಂತ ಹೆದರ್ಸ್ತಿರ್ತಾನೆ. ಆದ್ರೆ ಅಮ್ಮ ಅವರು ಆಗೋದೇ ಇಲ್ಲ ಅಂತ ಹಠ ಮಾಡ್ತಾರೆ. ಆವಾಗ ಅವನು ತುಂಬಾನೇ ಕೋಪ ಮಾಡ್ಕೊಂಡು ಅಮ್ಮ ಅವರ ಹತ್ರ ಬಂದು ನೀನು ಇಷ್ಟು ದಿನಗಳಾಗಿ ಒಬ್ಬನನ್ನ ನಂಬಿದ್ಯಾ ಅಲ್ವಾ, ಅವನು ತುಂಬಾನೇ ಒಳ್ಳೆಯವನ ಅಂತ ಅನ್ಕೊಂಡಿದ್ಯಾ ಅಲ್ವಾ, ಅವನನ್ನ ಹುಡುಕಿ ಒಂದು ದೊಡ್ಡ ಗ್ಯಾಂಗ್ ಇಲ್ಲಿಗೆ ಬರುತ್ತೆ, ನಿನ್ನ ಮಗನನ್ನು ಅವ್ರುಗಳು ಸಾಯಿಸದೆ ಬಿಡಲ್ಲ, ಸುಮ್ನೆ ಮರ್ಯಾದೆಯಿಂದ ನಾನು ಹೇಳೋದನ್ನ ಕೇಳು, ಅವ್ರಗಳ ಜೀವವನ್ನ ನಾನು ಉಳಿಸ್ಕೊಡ್ತೀನಿ ಅಂತ ಅವನು ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ಅಮ್ಮ ಅವರಿಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಸೊ ಅವ್ರಗಳನ್ನ ಹೇಗಾದ್ರೂ ಕಾಪಾಡಬೇಕು ಅನ್ನೋದ್ರಿಂದ ಅಮ್ಮ ಅವರುವೆ ಆ ಡ್ರಗ್ಸ್ ಅನ್ನ ತಗೊಳ್ಳೋದಕ್ಕೆ ಸರಿ ಅಂತ ಒಪ್ಕೋತಾರೆ. ಕಟ್ ಮಾಡಿ ಈ ಕಡೆ ನೋಡಿದ್ರೆ ನಮ್ಮ ಹೀರೋಗೆ ತುಂಬಾನೇ ಡೌಟ್ ಆಗಿರುತ್ತೆ. ಯಾಕೆಂದ್ರೆ ಬೆಳಗ್ಗೆ ಅಮ್ಮ ಅವರ ಮುಖವನ್ನು ನೋಡ್ಬೇಕಾದ್ರೆ ಏನೋ ಒಂದು ವಿಷಯ ತಪ್ಪಾಗಿರ್ತಿದೆ ಅನ್ನೋ ರೀತಿ ಅವನ ಒಳಗಡೆ ಫೀಲ್ ಆಗಿರುತ್ತೆ. ಅದೇ ತರ ನಮ್ಮ ಹೀರೋ ಅವನ ಅಂಗಡಿಗೆ ಆ ಡ್ರಗ್ ಡೀಲರ್ ಬಂದು ತಿಂದಿರ್ತಾನೆ. ಸೊ ಹಾವಿನ ಬಗ್ಗೆ ಹಾವಿಗೆ ಗೊತ್ತಲ್ವಾ, ಆದ್ರಿಂದ ಹೀರೋಗೆ ಆ ಡ್ರಗ್ ಡೀಲರ್ ಅನ್ನು ನೋಡ್ಬೇಕಾದ್ರೇನೆ ಗೊತ್ತಾಗ್ತಿದೆ ಇವನು ಯಾವ್ದೋ ದೊಡ್ಡ ಕಿತಾಪತಿ ಅಂತ. ಸೊ ಅವನು ಊಟ ಮಾಡ್ಬಿಟ್ಟು ಯಾರ ಜೊತೆನೂ ಫೋನ್ ಅಲ್ಲಿ ಮಾತಾಡಿ ಹೋಗೋದನ್ನ ಹಾಗೆ ನಮ್ಮ ಹೀರೋ ಅಬ್ಸರ್ವ್ ಮಾಡಿ ವಾಚ್ ಮಾಡಿರ್ತಾನೆ. ಸೊ ಹೀರೋಗೆ ತಕ್ಷಣವೇ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಆದ್ರಿಂದ ಫಟ್ ಅಂತ ಅಂಗಡಿಯನ್ನು ಕ್ಲೋಸ್ ಮಾಡ್ಕೊಂಡು ಚಿಕ್ಕ ಹುಡುಗನನ್ನ ಕರ್ಕೊಂಡು ಮನೆಗೆ ರಿಟರ್ನ್ ಬರ್ತಿರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಅಮ್ಮನವರನ್ನು ನೋಡ್ಬೇಕಾದ್ರೆ ಅವರ ಒಳಗಡೆ ತುಂಬಾನೇ ಗಿಲ್ಟಿ ಫೀಲಿಂಗ್ ಬರ್ತಿರುತ್ತೆ. ಯಾಕೆಂದ್ರೆ ಮತ್ತೆ ನಾವು ಡ್ರಗ್ಸ್ ಅನ್ನ ತಗೋಬಿಟ್ಟಿದೀವಿ, ತಪ್ಪಾದ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೋಬಿಟ್ಟಿದೀವಿ ಅಂತ ತುಂಬಾನೇ ಫೀಲ್ ಮಾಡ್ತಿರ್ತಾರೆ. ಇನ್ ಮುಂದೆ ಸರಿಯಾಗಿ ನಮ್ಮ ಮಗನನ್ನ ನಾವು ಬೆಳೆಸೋದಕ್ಕೆ ಆಗೋದಿಲ್ಲ ಅಂತ ಅನ್ಕೋತಿರ್ತಾರೆ. ಆದ್ರಿಂದ ಗುಳೋ ಅಂತ ಅಳ್ತಿರ್ತಾರೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಚಿಕ್ಕ ಹುಡುಗ ಮತ್ತೆ ಹೀರೋ ಮನೆಗೆ ಬರ್ತಾರೆ. ಮನೆ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗ ಜುನ್ ಅವರ ಅಮ್ಮ ನೇಣೆ ಹಾಕೊಂಡು ಸತ್ತೋಗಿರ್ತಾರೆ. ಅಷ್ಟೇ ಇದನ್ನು ನೋಡಿ ಹೀರೋ ಮತ್ತೆ ಚಿಕ್ಕ ಹುಡುಗ ತುಂಬಾನೇ ಶಾಕ್ ಆಗ್ತಾರೆ, ನಡುಗ್ತಿರ್ತಾರೆ ಪಾಪ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಆ ಡ್ರಗ್ ಡೀಲರ್ ಅವನ ಗ್ಯಾಂಗ್ ಬರ್ತಾರೆ. ಹಿಂದೆನೆ 2 ಕಾರಲ್ಲಿ ಬಂದು ಇನ್ನ ಜನರು ಇಳಿತಾರೆ. ಅವ್ರುಗಳು ಯಾರು ಅಂತ ನೋಡಿದ್ರೆ ಆ ಬಾಂಡ ವಿಲನ್ ಇರ್ತಿದ್ದಾನೆ ಅಲ್ವಾ, ಅವನ ಹುಡುಗರು. ಸೊ ಹೀರೋ ಇರುವ ಜಾಗವನ್ನು ಕಂಡಿಡಿದು ಅಲ್ಲಿಗೇನೆ ಬಂದಿದ್ದಾರೆ. ಬಂದಿದ್ದ ತಕ್ಷಣವೇ ನಮ್ಮ ಹೀರೋ ಅವನ ಅಂಗಡಿಯನ್ನೆಲ್ಲ ಹೊಡೆದಾಕ್ತಾರೆ. ಆವಾಗ ಅದನ್ನ ತಡೆಯೋದಕ್ಕೆ ನೇಬರ್ಸ್ ಬರ್ಬೇಕಾದ್ರೆ ಅವ್ರುಗಳಿಗೆ ಆ ಬೋಡೆ ತಲೆ ಡ್ರಗ್ ಡೀಲರ್ ಹೊಡಿತಾನೆ. ಸೊ ಇವು ಎಲ್ಲವನ್ನು ದೂರದಿಂದ ನಮ್ಮ ಹೀರೋ ಮತ್ತೆ ಚಿಕ್ಕ ಹುಡುಗ ನೋಡ್ತಿರ್ತಾರೆ. ಹೀರೋಗೆ ಇವಾಗ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಆದ್ರೆ ಅವನೊಬ್ಬ ಇಂಟ್ರೋವರ್ಟ್ ಅಲ್ವಾ, ಅವನ ಕೋಪ ಹೊರಗಡೆ ಗೊತ್ತಾಗೋದೇ ಇಲ್ಲ. ನಿಧಾನಕ್ಕೆ ಅವನ ಕ್ಯಾಪ್ ಅನ್ನ ಬಿಚ್ಚಿ ಆ ಚಿಕ್ಕ ಹುಡುಗನಿಗೆ ಹಾಕಿ ಕೊಟ್ಬಿಟ್ಟು ಫಟ್ ಅಂತ ಒಂದು ಚಾಕುವನ್ನ ತಗೊಂಡು ಅಲ್ಲಿರೋರ್ಗೆಲ್ಲರನ್ನು ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಅದ್ರಲ್ಲೂ ಹಳೆ ರೀತಿ ತುಂಬಾನೇ ಕ್ರೂರವಾಗಿ ಘೋರವಾಗಿ ಒಬ್ಬೊಬ್ಬರನ್ನು ಕತೆ ಮುಗಿಸ್ತಾನೆ. ಯಾರಿಗೂ ಪಾಪ ಪುಣ್ಯ ನೋಡದೆ ಬಂದವ್ರಿಗೆಲ್ಲರಿಗೂ ಅವನ ಹತ್ರ ಇರುವ ಚಿಕ್ಕ ಚಾಕುವನ್ನ ಯೂಸ್ ಮಾಡಿನೇ ಕತ್ತರಿಸಿ ಬಿಸಾಕ್ತಾನೆ. ಇದನ್ನ ನೋಡ್ತಿರುವ ನೇಬರ್ಸ್ ಎಲ್ಲರೂ ನಡ್ಗೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಡ್ರಗ್ ಡೀಲರ್ ನಮ್ಮ ಹೀರೋನ ಅಟ್ಯಾಕ್ ಮಾಡೋದಕ್ಕೆ ಬರ್ಬೇಕಾದ್ರೆ ಫಟ್ ಅಂತ ಅವನನ್ನ ನಮ್ಮ ಹೀರೋ ಲಾಕ್ ಮಾಡ್ಕೊಂಡು ಚಕ ಅಂತ ಅವನ ಹೊಟ್ಟೆಗೇನೆ ಚುಚ್ಚುತ್ತಾನೆ. ನೋಡಿ ಕ್ರೂರವಾಗಿರುತ್ತೆ. ಸೊ ಎಲ್ಲರನ್ನು ಆ ಜಾಗದಲ್ಲಿ ಕ್ರೂರವಾಗಿ ಕೊಂದಾಕ್ತಾನೆ ನಮ್ಮ ಹೀರೋ. ಸೊ ಇಷ್ಟು ವಿಷಯ ಎಲ್ಲವನ್ನು ಒಂದೇ ದಿನದಲ್ಲಿ ಚೇಂಜ್ ಮಾಡೋ ರೀತಿ ಆಗೋಗ್ಬಿಡ್ಬೇಕಾದ್ರೆ ಎಲ್ಲರಿಗೂ ತುಂಬಾನೇ ಶಾಕ್ ಆಗಿರುತ್ತೆ. ಹೀರೋ ಹತ್ರ ನೈಬರ್ಸ್ ಗೆ ಏನನ್ನ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಆ ಚಿಕ್ಕ ಹುಡುಗನನ್ನ ಅವನ ಮನೆಗೆ ಕರ್ಕೊಂಡು ಹೋಗಿ ಅವನ ತಾಯಿಗೆ ಮಾಡಬೇಕಾಗಿರುವ ಫೈನಲ್ ಫ್ಯೂನರಲ್ ನ ಮಾಡ್ತಿರ್ತಾರೆ. ಅವಾಗ ಹೀರೋನು ಹೊರಗಡೆ ಆ ಚಿಕ್ಕ ಹುಡುಗನ ಹತ್ರ ಮಾತಾಡೋಕೆ ಆಗದೆ ರಕ್ತದಲ್ಲಿ ಸ್ನಾನ ಮಾಡಿ ಬಂದಿರೋ ರೀತಿ ಕೂತಿರ್ತಾನೆ. ಯಾಕೆಂದ್ರೆ ಅವನ ನಿಜವಾದ ಮುಖ ಇವಾಗ ತಾನೇ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬಂದಿದೆ. ಇಷ್ಟು ದಿನಗಳಾಗಿ ನಮ್ಮ ಹೀರೋ ಒಬ್ಬ ಅಡುಗೆ ಭಟ್ರಾಗೆ ಇರ್ತಾನೆ ಅಂತಾನೆ ನೈಬರ್ಸ್ ಎಲ್ಲರಿಗೂ ಅನ್ಕೊಂಡಿದ್ರು. ಆದ್ರೆ ಇಂತಹದೊಂದು ಕ್ರೂರವಾದ ಕಿಲ್ಲರ್ ಅಂತ ಇವತ್ತು ತಾನೇ ಗೊತ್ತಾಗ್ಲಿಕ್ಕೆ ಬಂದಿದೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನು ನೋಡ್ಬೇಕಾದ್ರೆ ಅವನಿಗೆ ತುಂಬಾನೇ ಗಿಲ್ಟಿಯಾಗಿ ಫೀಲ್ ಆಗ್ತಿರುತ್ತೆ. ಈ ಜಾಗವನ್ನ ಬಿಟ್ಟು ಹೊರಟು ಬಿಡೋಣ ಅಂತ ಅನ್ಕೋತಿರ್ತಾನೆ. ಹಾಗೆ ಸೀನನ್ನು ಕಟ್ ಮಾಡಿ ಆ ತಾಯ್ವಾನ್ ಸಿಟಿಯನ್ನೇ ನಮಗೆ ತೋರಿಸ್ತಾರೆ. ಜನರು ಎಲ್ಲರೂ ತುಂಬಾನೇ ಬ್ಯುಸಿಯಾಗಿ ಅವರವರ ಕೆಲಸವನ್ನ ಮಾಡ್ತಿರ್ತಾರೆ. ಜೋರಾಗಿರುವ ಲೈಟ್ಸ್ ಅಲ್ಲಿ ತುಂಬಾನೇ ಇರುವ ಬೆಳಕಿನ ಮಧ್ಯದಲ್ಲಿ ಜನರು ಓಡಾಡ್ತಿರ್ತಾರೆ. ಏನೇ ಆ ಪ್ರಕಾಶವಾದ ಲೈಟಿನ ಕೆಳಗಡೆ ಜನರು ಓಡಾಡ್ತಿದ್ರು ಕೂಡ ನಿಜವಾಗ್ಲೂ ಆ ಜನರಿನ ಲೈಫ್ ನಿಜವಾದ ಲೈಟಿನ ಕೆಳಗಡೆ ಬೆಳಕಿನ ಕೆಳಗಡೆ ಇರ್ತಿದ್ಯಾ ಅನ್ನೋ ವಿಷಯ ಜನರಿಗೆ ಗೊತ್ತಿಲ್ಲ. ಆ ರೀತಿಯ ಒಬ್ಬನೇ ನಮ್ಮ ಹೀರೋ. ಇದ್ರ ಮೇಲೂ ಜಪಾನಲ್ಲಿ ಇದ್ಕೊಂಡು ಆ ಚಿಕ್ಕ ಹುಡುಗನನ್ನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಫೀಲ್ ಮಾಡಿದ ನಮ್ಮ ಹೀರೋ ಅಲ್ಲಿಂದ ಹೊರಟು ಮತ್ತೆ ರಿಟರ್ನ್ ತಾಯ್ವಾನ್ಗೆ ಬಂದ್ಬಿಟ್ಟಿರ್ತಾನೆ. ಇಲ್ಲಿ ಒಂದು ಕಾಫಿ ಶಾಪ್ ಅಲ್ಲಿ ಅವನು ಮತ್ತೆ ಅವನ ಬಾಸ್ ಕೂತು ಮಾತಾಡ್ತಿರ್ತಾರೆ. ಆವಾಗ ಅವನ ಬಾಸ್ ಅವರು ನೆಕ್ಸ್ಟ್ ಮಿಷನ್ ಬಗ್ಗೆ ನಮ್ಮ ಹೀರೋ ಹತ್ರ ಮಾತಾಡ್ತಿರ್ತಾರೆ. ಈ ಸಮಯದಲ್ಲಿ ನಮ್ಮ ಹೀರೋ ಆ ಅಂಗಡಿಯ ಹೊರಗಡೆ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಎಲ್ಲೋ ನೋಡಿರೋ ರೀತಿ ಅವನಿಗೆ ಪರಿಚಯವಿರುವ ಮುಖಗಳು ಕಾಣಿಸ್ಕೊಳ್ಳೋ ರೀತಿ ಫೀಲ್ ಆಗಿ ಹೊರಗಡೆ ನೋಡ್ತಾನೆ. ಹೌದು, ಆ ಮಿಡಿಲ್ ಕ್ಲಾಸ್ ಆದ ನೇಬರ್ಸ್ ಆ ಊರಿಗೆ ಬಂದಿದ್ದಾರೆ. ಜೊತೆಗೇನೆ ನಮ್ಮ ಚಿಕ್ಕ ಹುಡುಗ ಜುನ್ನನ್ನು ಕರ್ಕೊಂಡು ಬಂದಿರ್ತಾರೆ. ತಕ್ಷಣವೇ ನಮ್ಮ ಹೀರೋ ಫಟ್ ಅಂತ ಅವನ ಬಾಸ್ ಅನ್ನ ಅಂಗಡಿಯಲ್ಲಿ
ಬಿಟ್ಬಿಟ್ಟು ಎದ್ದು ಹೊರಗಡೆ ಬರ್ತಾನೆ. ಹೀರೋವನ್ನು ನೋಡಿ ಎಲ್ಲಾ ನೈಬರ್ಸ್ ಅವನ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಚಿಕ್ಕ ಹುಡುಗನೇ ಬೇಗ ಬೇಗ ನಮ್ಮ ಹೀರೋ ಹತ್ರ ಓಡಿ ಬಂದು ಅವನನ್ನು ತಪ್ಪಿಕೊಂಡು ಅಳೋದಕ್ಕೆ ಶುರು ಹಚ್ಕೋತಾನೆ. ಅಷ್ಟೇ ನಮ್ಮ ಹೀರೋಗೆ ಮತ್ತೆ ಆ ಚಿಕ್ಕ ಹುಡುಗನನ್ನು ನೋಡಿದ ತಕ್ಷಣ ತುಂಬಾನೇ ಎಮೋಷನಲ್ ಆಗಿ ಅಳ್ತಿರ್ತಾನೆ. ಆ ನೈಬರ್ಸ್ ಹೀರೋ ಹತ್ರ ನಿನ್ನನ್ನು ನೋಡಿದೆ ಈ ಚಿಕ್ಕ ಹುಡುಗನ ಕೈಯಲ್ಲಿ ಇರೋಕೆ ಆಗ್ತಿಲ್ಲ ಕಣಪ್ಪ, ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೋತಿದ್ದ, ಅದಕ್ಕಾಗಿನೇ ನಿನ್ನನ್ನು ಹುಡುಕಿ ನಾವು ಬಂದ್ವಿ ಅಂತ ಹೇಳ್ತಾರೆ. ಅಷ್ಟೇ ನಮ್ಮ ಹೀರೋ ತುಂಬಾನೇ ಟೈಟ್ ಆಗಿ ಚಿಕ್ಕ ಹುಡುಗನನ್ನ ತಪ್ಪಿಕೊಂಡು ಇನ್ನವೇ ಅಳ್ತಾನೆ. ಅದನ್ನ ನೋಡಿ ಸುತ್ತ ಇರುವ ನೈಬರ್ಸ್ ತುಂಬಾನೇ ಅಳ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋ ಮತ್ತೆ ಚಿಕ್ಕ ಹುಡುಗ ಯಾವ್ದೋ ಒಂದು ಮನೆಯಲ್ಲಿ ಇರ್ತಾರೆ. ಆ ಚಿಕ್ಕ ಹುಡುಗ ಒಂದು ಫೋಟೋವನ್ನು ತಗೊಂಡು ನಮ್ಮ ಹೀರೋಗೆ ತೋರಿಸ್ತಾನೆ. ಆ ಫೋಟೋದಲ್ಲಿ ನಮ್ಮ ಹೀರೋ, ನಮ್ಮ ಚಿಕ್ಕ ಹುಡುಗ ಜುನ್ನು ಮತ್ತೆ ಅವನ ಅಮ್ಮ ಮೂವರುವೆ ಟ್ರಿಪ್ಗೆ ಹೋಗಿರ್ಬೇಕಾದ್ರೆ ತಗೊಂಡಿರುವ ಫೋಟೋನೇ ಅದು. ನಂತರ ನಮ್ಮ ಚಿಕ್ಕ ಹುಡುಗ ಜುನ್ನು ಹೀರೋಗೆ ಬಾಯ್ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೊರಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿ ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒಂದು ಡಾರ್ಕ್ ಮೂವಿಯನ್ನೇ ಕಾಮಿಡಿ ಸೆಂಟಿಮೆಂಟ್ ಅಂತ ತೋರಿಸಿ ತುಂಬಾನೇ ಸೂಪರ್ ಆಗಿ ಫೀಲ್ ಗುಡ್ ಎಮೋಷನ್ ಅನ್ನ ನಮ್ಮ ಒಳಗಡೆ ಕೊಡುತ್ತೆ. ಇವು ಎಲ್ಲವೇ ಡೈಲಿ ಲೈಫ್ ಅಲ್ಲಿ ನಡೆಯುವ ವಿಷಯಗಳೇ. ಇದರಲ್ಲಿ ಬರುವ ಕ್ಯಾರೆಕ್ಟರ್ಸ್ ಎಲ್ಲವೇ ಡೈಲಿ ನಮ್ಮ ಲೈಫ್ ಅಲ್ಲಿ ನಮ್ಮನ್ನ ಕ್ರಾಸ್ ಮಾಡಿ ಹೋಗುವಂತಹ ಕ್ಯಾರೆಕ್ಟರ್ ಗಳೇ. ಆ ರೀತಿ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಬೆಂಕಿ ಉಂಟಾಗಿ ಅವರುಗಳ ಮಧ್ಯಾಹ್ನ ಜಗಳ ಉಂಟಾಗ್ಬಿಡುತ್ತೆ. ಅದು ಹಾಗೆ ಅವರ ಲೈಫ್ ಅನ್ನೇ ಬದಲಾಯಿಸ್ಬಿಡುತ್ತೆ. ಆ ರೀತಿನೇ ನಮ್ಮ ಹೀರೋವನ ಲೈಫ್ ಅಲ್ಲಿ ಆ ಚಿಕ್ಕ ಹುಡುಗ ಬಂದ. ನಮ್ಮ ಹೀರೋವನ ಲೈಫ್ ಏನೇ ಇವಾಗ ಬದಲಾಗೋಯ್ತು. ಅವನ ಕ್ರೂರವಾದ ಗ್ಯಾಂಗ್ಸ್ಟರ್ ಅಸಾಸಿನ್ ಲೈಫ್ ಅನ್ನೇ ಚೇಂಜ್ ಮಾಡಿಸ್ಬಿಟ್ಟ ನಮ್ಮ ಚಿಕ್ಕ ಹುಡುಗ ಜುನ್ನ. ಅದೇ ತರನೇ ಆ ಚಿಕ್ಕ ಹುಡುಗನ ಲೈಫ್ ಒಳಗಡೆ ನಮ್ಮ ಹೀರೋ ಬಂದ. ಅವನನ್ನ ಓದಿಸ್ತಾ ಇದ್ದಾನೆ. ಅವನಿಗೆ ಒಂದು ತಂದೆ ರೀತಿ ಇರ್ತಿದ್ದಾನೆ. ಹೇಗೇನೆ ನಮ್ಮ ಜುನ್ನವನ ಲೈಫ್ ಕೂಡ ಅವನು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಚೇಂಜ್ ಆಗುತ್ತೆ. ಈ ಮೂವಿ ನಿಮಗೆ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಇನ್ನ ಇದೇ ತರ ಡಿಫ್ರೆಂಟ್ ಮೂವೀಸ್ ಗಳನ್ನು ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.